ನಾನು ಅಂತೆಲ್ಲ ಇರುತ್ತೆ, ಅದು ಬ್ರಹ್ಮಜ್ಞಾನ ಅಲ್ಲ. ಅದು ಮುಂದೆ ಜನ್ಮಗಳನ್ನ ಉಂಟು ಮಾಡುತ್ತೆ. ಯಾವ್ದು ಬ್ರಹ್ಮಜ್ಞಾನ ಅಂದ್ರೆ ಯಾರು ತನ್ನ ಬಗ್ಗೆ ತಾನು ವಿಚಾರ ಮಾಡ್ತಾನೆ ಅದು ಮಾತ್ರ ಬ್ರಹ್ಮಜ್ಞಾನ. ಯಾರು ನಾನಿಂದಂಗೆ ಆಗ್ಬೇಕು, ಯಾರೀಗ ನಾನು ವ್ಯಕ್ತಿ, ನಾನು ಜೀವ, ನಾನು ಅಂತ ಏನಿದ್ದೀನಿ ಇವನಿಗೆ ಎಲ್ಲವೂ ಆ ಭಕ್ತಿ ಆಗ್ಲಿ ಕರ್ಮ ಆಗ್ಲಿ ಎಲ್ಲವೂ ನಾನ್ ಭಕ್ತಿ ಮಾಡೋನು, ನಾನ್ ಮಾಡೋನು, ಈ ನಾನು ಅನ್ನೋದು ಮಾತ್ರ ಎಲ್ಲಾ ಸಾಧನೆಯಲ್ಲೂ ಇರುತ್ತೆ. ಆ ಯೋಗಿಯಲ್ಲೂ ಸಹ ಸಮಾಧಿ ಅವಸ್ಥೆಯನ್ನು ಅನುಭವಿಸಿದ ಅಣಿಮಾದಿ ಸಿದ್ಧಿಗಳು ಬಂದಿದ್ರು ನಾನು ಅನ್ನೋದಿರುತ್ತೆ. ಆ ನಾನು ಅನ್ನೋದು ಅಷ್ಟೂ ಸೂಕ್ಷ್ಮ, ಸೂಕ್ಷ್ಮಾತಿ ಸೂಕ್ಷ್ಮ, ದೇವರಷ್ಟು ಸೂಕ್ಷ್ಮ ಇರುತ್ತೆ. ಗೊತ್ತೇ ಆಗೋದಿಲ್ಲ, ಅದು ದೇವರು ಅನ್ನಂಗೆ ಮಾಡ್ತಿರತ್ತೆ. ಬುದ್ಧಿನೂ ಅಷ್ಟೇ ಪ್ರಕಾರ ಇದೇ ದೇವರು ಅನ್ನಂಗೆ ನಮ್ಗೆ ಭ್ರಮೆಗೆ ಇದ್ ಮಾಡ್ತಾ ಇರತ್ತೆ. ಅದಕ್ಕೆ ಎಷ್ಟೋ ಕೋಟಿ ಜನದಲ್ಲಿ ಯಾರೋ ಒಬ್ರೇ ಒಬ್ರು ಬ್ರಹ್ಮಜ್ಞಾನಿ ಆಗೋದು. ಈ ಶತಮಾನದಲ್ಲಿ ಆ ಸಿದ್ದೇಶ್ವರ ಸ್ವಾಮೀಜಿಯವ್ರಿಗೆ ಮಾತ್ರ ಜ್ಞಾನ ಯೋಗಿಗಳಂತ ಹೇಳೋದು. ಎಲ್ಲರೂ ಮಹಾತ್ಮರಲ್ವ ಅಂತ ಅಲ್ವಾ, ಅವರೆಲ್ಲರೂ ಆ ಸಾಧನಕ್ಕೆ, ಭಕ್ತಿಗೆ, ಕರ್ಮಕ್ಕೆ, ತಪಸ್ಸು, ಅನುಷ್ಠಾನ, ಉಪಾಸನ ತುಂಬಾ ರೀತಿ ಇದೆ. ಅವೆಲ್ಲವೂ ಅಂತಃಕರಣ ಪರಿಶುದ್ಧ ಮಾಡುತ್ತೆ. ಅದ್ಯಾವುದೂ ಕೆಟ್ಟದಲ್ಲ. ಅವೆಲ್ಲವೂ ಬ್ರಹ್ಮ ವಸ್ತುವನ್ನ ಪಡೆಯೋದಿಕ್ಕೆ, ಎಲ್ಲರೂ ಪ್ರಾಮಾಣಿಕವಾಗಿ ದೇವರನ್ನ ಪಡೆಯೋದಿಕ್ಕೆ ಅಂತಾನೆ ಮಾಡುವಂತ ಸಾಧನೆಗಳು. ಅದ್ಯಾವುದು ಒಂದು ದಿನ 2 ದಿನದಕ್ಕೆ ಬರೋ ಅಂತದಲ್ಲ ಸಾಧನೆಗಳು. ಅದಕ್ಕೆಲ್ಲ ಜೀವನವನ್ನ ಇಟ್ಟಿರ್ತಾರೆ, ಮತ್ತೆ ಪ್ರಾಮಾಣಿಕವಾಗಿ ಅದ್ರ ಸಾಧನೆಗಳನ್ನೆಲ್ಲ ಮಾಡಿರ್ತಾರೆ. ಅದೆಲ್ಲವನ್ನೂ ಮಾಡಿದ್ರಿಂದ ಸುಲಭ ಆಗುತ್ತೆ. ಏನ್ ಆತ್ಮಜ್ಞಾನ ನಾವು ಈಗ ಇಂದ್ರಿಯಗಳು ನಮ್ದು ಏನ್ ಹೊರಗಡೆ ಇದೆ ಇವುಗಳನ್ನ ವಿಪರೀತವಾಗಿ ಬಳಸುತ್ತೆ ಸಂಸಾರದ್ದು ಯೋಚನೆಗಳಿಗೆ ಇದೆಲ್ಲ. ಇದು ಅಂತರ್ಮುಖ ಆದ್ರೆ ಬಹಳ ಕಷ್ಟ. ಆದ್ರೆ ಯಾರು ಈ ಭಕ್ತಿ, ಈ ಕರ್ಮ ಇವುಗಳನ್ನೆಲ್ಲ ಮಾಡಿರ್ತಾರೆ ಅವ್ರಿಗೆ ಸ್ವಲ್ಪ, ಅವ್ರಿಗೆ ಬ್ರಹ್ಮಜ್ಞಾನ ಪಡಿಬೇಕು ಅಂತಿದ್ರೆ ಬಹಳ ಸುಲಭ. ಆ ಸಾಧನೆಗಳಿಂದ ಮನಸ್ಸು ಏಕಾಗ್ರ ಆಗುತ್ತೆ, ಅದಕ್ಕೊಂದು ಸಾಮರ್ಥ್ಯ ಬರುತ್ತೆ, ಅದು ಅದರ ದೋಷಗಳೆಲ್ಲ ಕಳೆಯುತ್ತೆ. ಜಪ ಮಾಡೋದಾಗ್ಲಿ, ಏನಿದೆ ಹೇಳ್ತಿದ್ದಾರೆ ಯೋಗ ಮಾಡೋದಾಗ್ಲಿ, ಅವೆಲ್ಲದರಿಂದಲೂ ಅಂತಃಕರಣ ಪರಿಶುದ್ಧತೆ. ಪರಮಾರ್ಥ ಗೀತೆ ಇರ್ತಾರಲ್ಲ, ಮುನ್ನವೇ ಭಕ್ತಿ ಕ್ರಿಯೆಯ, ಯಾರು ಮೊದಲು ಇದನ್ನ ಮಾಡ್ಕೊಂಡ್ ಬಂದಿರ್ಬೇಕು ಆಗ ಅವ್ರಿಗೆ ಮುಂದೆ ಜ್ಞಾನ ಅಳವಡುತ್ತೆ. ಅವನ ಜ್ಞಾನ ಅಳವಡೋದು ಯಾಕೆ ನಮ್ಗೆ ನಿಧಾನ ಆಗ್ತಿದೆ ಅಂದ್ರೆ ನಮ್ಮ ಅಂತಃಕರಣ ಪರಿಶುದ್ಧತೆ ಇಲ್ಲ. ನನ್ನ ನಾನು ವಿಚಾರ ಮಾಡೋದಕ್ಕೆ ಬರೋದಿಲ್ಲ. ನನ್ನ ಇಂದ್ರಿಯಗಳಾಗ್ಲಿ, ನನ್ನ ಜೀವ ಎಲ್ಲವೂ ಹೊರಮುಖ ಇವೆ. ನನ್ನ ಮನಸ್ಸು ಒಳಗಡೆ ಹೋಗೋದು ನನ್ಗೆ ಗೊತ್ತೇ ಇಲ್ಲ. ನನ್ನ ಮುಖ, ನನ್ನ ಇಂದ್ರಿಯಗಳೇ ಬಹಿರ್ಮುಖ ಇದೆ. ಏನು 5 ಜ್ಞಾನೇಂದ್ರಿಯಗಳು ನನ್ನ ಪ್ರತಿದಿನ ನನ್ನ ಬೆಳಗ್ಗೆ ಎದ್ದ ತಕ್ಷಣನೇ 5 ಜ್ಞಾನೇಂದ್ರಿಯಗಳ ಪ್ರಕಟ ಆಗುತ್ತೆ. ಕಣ್ಣು, ಕಿವಿ ಇವೆಲ್ಲವೂ ಹೊರಗಡೆನೆ. 1 ಸೆಕೆಂಡ್ ಬೆಳಗಿಂದ ರಾತ್ರಿವರೆಗೂ ಒಳಗಡೆ ನೋಡೋದಕ್ಕೆ ಬಿಡೋದಿಲ್ಲ. ಯಾವಾಗ ಇನ್ನೂ ಅದನ್ನ ಹೆಚ್ಚು ಮಾಡ್ತಾ ಹೋಗ್ತೇವೆ ಹೊರತು ಒಳಗಡೆ ಅದನ್ನ ನೋಡೋದಕ್ಕೆ ಬರೋದಿಲ್ಲ. ಈ ಜಪ ಆಗ್ಲಿ ಯೋಗ ಆಗ್ಲಿ ಏನ್ ಮಾಡುತ್ತೆ, ಮನಸ್ಸನ್ನ ಸ್ವಲ್ಪ ಹೊರಗಿನ ಇಂದ್ರಿಯಗಳಿಂದ ಕಡಿಮೆ ಮಾಡುತ್ತೆ. ಹೊರಗಿನ ನೋಡೋ ವ್ಯಕ್ತಿಗಳಾಗ್ಲಿ ಆ ವಾಸನೆಗಳನ್ನ ಸ್ವಲ್ಪ ಕಡಿಮೆ ಮಾಡಿ ಮನಸ್ಸು ದೇವರ ಚಿಂತನೆನೋ, ಗುರುಗಳು ಕೊಟ್ಟಿರೋ ಮಂತ್ರನೋ, ಆ ಜಪವನ್ನ ಅವೆಲ್ಲವೂ ಮಾಡೋದ್ರಿಂದ ಮನಸ್ಸು ಅಂತರ್ಮುಖ ಆಗುತ್ತೆ. ಅವು ಯಾವ ಸಾಧನೆಗಳು ಕೆಟ್ಟದ್ದಲ್ಲ, ಎಲ್ಲವೂ ದೇವನನ್ನ ಪಡೆಯೋದಿಕ್ಕೆ ಹೊರಟಿರೋದು, ಎಲ್ಲವೂ ದೇವ ಸಾಕ್ಷಾತ್ಕಾರಕ್ಕೆ ಹೊರಟಿರೋದು. ಆದರೆ ಪೂರ್ತಿ ಅದರಲ್ಲಿ ನಾವು ಪೂರ್ತಿ ನಾನು ಯಾರು ಮಾಡೋರು ಅಂತ ಇದ್ದಾನಲ್ಲ ಇವನು ಹೋಗ್ಬಿಡ್ಬೇಕು. ಆ ಎಲ್ಲಿವರೆಗೂ ನಾನ್ ಜಪ ಮಾಡೋರು, ನಾನು ದೇವರನ್ನ ಕಾಣ್ತಾ ಇದ್ದೀನಿ ಅಂತ ಎಲ್ಲಿವರೆಗೂ ಇರುತ್ತೆ, ಎಲ್ಲಿ 2 ಇರುತ್ತೆ ಅಲ್ಲಿ ಭಯ ಇರುತ್ತೆ ಅಂತ ಜ್ಞಾನದವರೆಲ್ಲರೂ ಹೇಳೋದು. ಆ ಅದ್ವೈತ ಅಂದ್ರೆ ಅದನ್ನೇ, ಒಂದೇ ಇರೋದೇ ಬ್ರಹ್ಮ ವಸ್ತು ಒಂದು, 2 ನೀನ್ ಎಲ್ಲಿವರೆಗೂ ಇರ್ತೀಯ ಅದು ಎಷ್ಟೇ ಒಳ್ಳೇದಿರ್ತಿ, ಅಮನಸ್ಕ ಅನ್ನೋ ಸಮಾಧಿ ಸ್ಥಿತಿಯನ್ನು ಅಲ್ಲಿ ಮನಸ್ಸು ಲಯ ಆಗಿದೆ ಅನ್ನೋ ಪುನಃ ಜನ್ಮಕ್ಕೆ ಕಾರಣ ಆಗುತ್ತೆ. ನಮ್ಮ ಉದ್ದೇಶ ಏನಿರೋದು, ನನ್ನ ಜನ್ಮ ಬೇಡ, ನನಗೆ ಈ ಹುಟ್ಟು ಸಾವು ಅನ್ನೋದು ಸಾಕು, ಈ ಬಂಧನ ಸಾಕು. ಒಳ್ಳೆ ಜನ್ಮ ಬಂದ್ರೂ ಜನ್ಮನೇ. ಆ ವಿವೇಕಾನಂದ ಹೇಳ್ತಾರಲ್ಲ, ಚಿನ್ನದ ಬೇಡಿ ಆದ್ರೇನು, ಕಬ್ಬಿಣದ ಬೇಡಿ ಆದ್ರೇನು, ಬೇಡಿನೇ. ಈ ಜನ್ಮನೇ ನಮ್ಗೆ ಇಲ್ದೇರಂಗಾಗ್ಬೇಕು. ಆ ಜನ್ಮನೇ ಇಲ್ದೇರಂಗಾಗ್ಬೇಕಂದ್ರೆ ಈ ವ್ಯಕ್ತಿನೇ ಇಲ್ದೇರಂಗಾಗ್ಬೇಕು. ಈ ವ್ಯಕ್ತಿ ಇವನು ಎಷ್ಟೇ ಒಳ್ಳೆಯವನಾಗ್ಲಿ, ಎಷ್ಟೇ ಒಳ್ಳೆಯ ಕರ್ಮಗಳನ್ನ ಮಾಡ್ಲಿ, ಜಪತಪಗಳನ್ನ ಮಾಡ್ಲಿ, ಎಲ್ಲವೂ ಮಾಡ್ಲಿ, ಮನಸ್ಸು ಶುದ್ಧ ಆಗುತ್ತೆ. ಯಾವಾಗ ಮನಸ್ಸು ಶುದ್ಧ ಆಗುತ್ತೆ ಅದರ ಜ್ಞಾನ ಪ್ರಕಟ ಆಗಕ್ ಪ್ರಾರಂಭ ಆಗುತ್ತೆ. ಆಗ ಅವನು ಮುಮುಕ್ಷತ್ವ ಬರುತ್ತೆ. ಏನಿದು ಜೀವನ, ಏನಿದು ಬದುಕು, ಅವಾಗ ಗುರುಗಳ ಸಾಮೀಪ್ಯ ಸಿಗುತ್ತೆ ಅವನಿಗೆ. ಮೊದಲೇ ಅಂತಃಕರಣ ಶುದ್ಧಿ ಇರ್ಲಿಲ್ಲ ಅಂದ್ರೆ ಅದಕ್ಕೆ ಜ್ಞಾನ, ನಮ್ಗೆ ಬ್ರಹ್ಮಜ್ಞಾನ ಯಾಕೆ ಆಗೋದಿಲ್ಲ ಅಂದ್ರೆ ಅಂತಃಕರಣ ಪರಿಶುದ್ಧತೆ ಇರಲ್ಲ. ನಮ್ಮ ಜ್ಞಾನದಲ್ಲೂ ಕ್ರಮಬದ್ಧವಾಗೇ ಇದೆ. ಜ್ಞಾನದಲ್ಲೂ ಒಂದೇ ಸಲಿ ನೀನ್ ಬಂದ ತಕ್ಷಣ ನನ್ಗೆ ಅರ್ಥ ಆಗತ್ತೆ ಅಂತೆಲ್ಲ ಇಲ್ಲ. ಅಲ್ಲೂ ನಿತ್ಯಾನಿತ್ಯ ವಸ್ತು ವಿವೇಕ. ಹಾಗೆ ಜಪದಲ್ಲೂ ಅವರು ನಿಧಾನ ಮಾಡ್ತಾ ಹೋಗ್ತಾರೆ. ಪ್ರತಿಯೊಬ್ರು ಎಲ್ಲಾ ಮಹಾತ್ಮರು ಏನು ಒಟ್ಟು ಇವನು ಜೀವ ಅಂತ ಹೇಳೋನ್ನ ದೇವರನ್ನಾಗಿ ಮಾಡ್ಬೇಕಾಗಿದೆ. ಏನು ನಾನು ದೇಹ, ಇಂದ್ರಿಯ, ನಾನೊಬ್ಬ ವ್ಯಕ್ತಿ, ಮನುಷ್ಯ, ನಾನು ತುಂಬಾ ಅಲ್ಪಜೀವಿ, ನನಗೆ ಸಾಮರ್ಥ್ಯ ಇಲ್ಲ ಅಂತ ಏನಿದಾನೆ, ಇವನು ನಾನು ಇರೋದೇ ನೀನು ದೇವ, ಈ ರೀತಿ ಮಾಡ್ಬೇಕಾಗಿದೆ.
ಒಬ್ಬೊಬ್ಬರ ಅಂತಃಕರಣ ಒಂದೊಂದು ರೀತಿ ಇದೆ. ಒಂದೇ ಮನೆಯಲ್ಲಿ ನಾವು 5 ಜನ 5 ರೀತಿ ಇರ್ತೀವಿ. ಒಬ್ಬರ ಸ್ವಭಾವ ಒಬ್ರಿಗೆ ಆಗದೇ ಇಲ್ಲ. ಎಲ್ಲರೂ ನಮ್ಮ ಸಂಸ್ಕಾರಗಳಿಗೆ ಪೂರ್ವ ಇದಕ್ಕೆ ಆ ರೀತಿನೇ ನಾವು ಬೆಳೆದಿರ್ತೀವಿ. ಒಬ್ಬರಿಗೆ ಜ್ಞಾನ ಇಷ್ಟ ಆಗತ್ತೆ, ಒಬ್ಬರಿಗೆ ಭಕ್ತಿ ಇಷ್ಟ ಆಗತ್ತೆ, ಒಬ್ಬರಿಗೆ ಕರ್ಮ ಇಷ್ಟ ಆಗತ್ತೆ, ಒಬ್ಬರಿಗೆ ಯೋಗ ಇಷ್ಟ ಆಗತ್ತೆ. ಆ ಅಂತಃಕರಣನೇ ಆ ರೀತಿ ಬಂದಿರತ್ತೆ. ಅವರ ಜನ್ಮದ ಸಂಸ್ಕಾರಗಳೇ ಅಂತವ್ರು ಅಂತ ಗುರುಗಳ ಹತ್ರನೇ ಹೋಗ್ತಾರೆ. ಭಕ್ತಿ ಇರೋರು ಜ್ಞಾನದವ್ರ ಹತ್ರ ಬರೋದಿಲ್ಲ. ಅವ್ರ ಸಂಸ್ಕಾರನೇ ಈ ಲೋಕದಲ್ಲೂ ಅಷ್ಟೇನೆ. ಯಾರಿಗೆ ಯಾವ್ದೇ ಇಚ್ಛೆ ಇರುತ್ತೆ ಅಂತವ್ರದೇ ಸಹವಾಸ ಮಾಡೋದು. ಸಂಸಾರದ ಮಾತಾಡೋರು ನಂಗೆ ತುಂಬಾ ಇಷ್ಟ ಇದ್ರು ನಾನು ಅಂತವ್ರದೇ ಗುಂಪು ಇರುತ್ತೆ ನಮ್ದು. ನನ್ ಸುತ್ತಮುತ್ತ ಗುಂಪು ನೋಡಿ ನಾವ್ ಎಂತವ್ರು ಅಂತ ನಾವ್ ಹೇಳ್ಬೋದು. ನನಗೆ ಯಾವ್ದಾದ್ರು ಒಂದು ಅಭ್ಯಾಸ ಇದೆ ತಿನ್ನೋದು ಮಾಡೋದು ಅಂತವ್ರೇ ನನ್ ಜೊತೆಗೆ ಇರ್ತಾರೆ. ನನಗೆ ಈಗ ಸುಳ್ಳು ಹೇಳೋದು ಚಟ ಎಲ್ಲ ಇದ್ರೆ ಅಂತವ್ರ ಸಹವಾಸನೆ ಇರುತ್ತೆ. ಕಳ್ರ ಸಹವಾಸನೆ ಬರುತ್ತೆ. ಹಾಗಾಗಿ ನನ್ನ ಅಂತಃಕರಣ ಸ್ವಭಾವ ಹೆಂಗಿರತ್ತೆ ಅಂತವ್ರದೇ ನಾನ್ ಸಹವಾಸ ಮಾಡ್ತೀನಿ. ಅದ್ರಲ್ಲೇ ತಿಳ್ಕೊಬೇಕು ನನ್ ಸ್ವಭಾವ ಎಂತದ್ದು ಅಂತ. ನಾನ್ ಅಂತವ್ರನ್ನೇ ಭೇಟಿ ಆಗೋದು. ಯಾರು ಅದನ್ನ ಮಾತಾಡೋದು ನನಗೆ ಅವ್ರ ಇಷ್ಟ ಆಗಲ್ಲ. ಸುಮ್ನೆ ಅವ್ರನ್ನ ಭೇಟಿಯಾಗಿ ಸುಮ್ನೆ ದೂರದಲ್ಲಿ ಇಟ್ಟಿರ್ತೀನಿ ಹೊರತು ತುಂಬಾ ನಾನ್ ಯಾರನ್ನ ಆತ್ಮೀಯವಾಗಿ ಮಾಡ್ಕೊತೀನಿ. ಅದು ನನ್ ಸ್ವಭಾವ ಅವ್ರ ಸ್ವಭಾವ ಹೊಂದಿಕೆ ಆಗ್ತಿರುತ್ತೆ. ಹಾಗಾಗಿ ಎಲ್ಲರ ಅಂತಃಕರಣನೂ ಭಿನ್ನ. ಹಾಗಾಗಿ ಎಲ್ಲಾ ಮಹಾತ್ಮರು ಏನ್ ಮಾಡ್ತಾರೆ, ಒಟ್ಟು ಇವನನ್ನ ಒಳ್ಳೆಯ ರೀತಿಯಾಗಿ ಮನಸ್ಸನ್ನ ಒಂದೇ ಸಲಿಗೆ ಒಳಗೆ ಹೋಗೋದ್ರೆ ಅದು ಹೋಗೋದಿಲ್ಲ. ಬಹಳ ವ್ಯಾಮೋಹ, ವಿಪರೀತ ದೇಹದ ಬಗ್ಗೆ ಆಗ್ಲಿ ಮನಸ್ಸಿನ ಬಗ್ಗೆ ಆಗ್ಲಿ ತುಂಬಾ ತಪ್ಪು ಕಲ್ಪನೆಗಳು, ತುಂಬಾ ವಾಸನಗಳು, ಹೆಂಡತಿ ಮಕ್ಕಳು ಮನೆ ದೇಹದ್ದು ವಿಪರೀತ ವ್ಯಾಮೋಹ, ದುಡ್ಡಿನ ವ್ಯಾಮೋಹ ಯಾವುದೂ ಬಿಡಿಸ್ಕೊಳಕ್ ಆಗೋದಿಲ್ಲ. ಬಹಳ ಕಷ್ಟ ಅದು. ಭಾವಬಂಧನ ಅಂತಾರೆ. ಆ ಭಾವಬಂಧನ ನಾನು ಭಾವಬಂಧನ ಇದೆಯಲ್ಲ ಅದು ಸುಮ್ನೆ ಆ ರೀತಿ ಎಷ್ಟಾರ ನಾನು ತಿಳುವಳಿಕೆಯಿಂದ ಮಾತಾಡ್ಬೋದು. ಆದ್ರೆ ಅದ್ ಯಾವ್ದೂ ಹೋಗಲ್ಲ. ಯಾವಾಗ ನಾನು ಆತ್ಮಜ್ಞಾನ ಪಡಿತೀನಿ ಆಗ ಮಾತ್ರ ಚಿಚ್ಚಡ ಗ್ರಂಥಿ ನಾಶ ಆಗೋದು. ಅಲ್ಲಿವರೆಗೂ ನಾನು ಆ ಭಾವಬಂಧನ ಇರುತ್ತದು. ಆ ಭಾವಬಂಧನನೇ ಹುಟ್ಟು ಸಾವಿಗೆ ಕಾರಣ. ಅದೇ ನನಗೆ ಇಷ್ಟೊಂದು ಸುಖ ದುಃಖ ಉಂಟು ಮಾಡ್ತಾ ಇರೋದು. ಅದನ್ನ ಯಾರೂ ಕಟ್ಟಾಕಿಲ್ಲ. ಯಾರೂ ನಮ್ಗೆ ಹೆಂಡತಿ ಮಕ್ಕಳ ಜೊತೆ ಬೇಡಿ ಹಾಕಿ ದಾರ ಹಾಕಿ ನೀನ್ ಇವ್ರ ಜೊತೆ ಇರ್ಬೇಕು ಅಂತ ಹೇಳಿಲ್ಲ. ಯಾವ ನನ್ನ ಸಂಬಂಧಗಳಾಗ್ಲಿ ನಾನ್ ದಿನಾ ಬದುಕ್ತಿದ್ದೀನಿ, ಅವ್ರಿಗಾಗಿ ಎಲ್ಲಾ ಮಾಡ್ತಿರ್ತೀನಿ, ಯಾರು ನಮ್ಮನ್ ಕಟ್ಟಾಕಿಲ್ಲ. ಆದ್ರೆ ಅವ್ರನ್ನ ಬಿಟ್ಟು ನಮ್ಗೆ ಹೋಗಕ್ಕಾಗೋದಿಲ್ಲ. ಮನೆ ಬಿಟ್ಟು ನಮ್ಗೆ ಒಂದು ಕ್ಷಣ ಹೋಗೋದಕ್ಕಾಗೋದಿಲ್ಲ. ಎಲ್ಲವೂ ಒಳಗಡೆ ಭಾವಬಂಧನ ಅಷ್ಟು ಗಟ್ಟಿ ಇದೆ ಅದು. ಎಲ್ಲೇ ಇಡೀ ಜಗತ್ತೆಲ್ಲ ಸುತ್ತಾಕು ವಾಪಸ್ ಮನೆ ಕಡೆನೆ ಬರ್ತೀನಿ. ಎಲ್ಲೇ ಹೋದ್ರು ಹೆಂಡತಿ ಮಕ್ಕಳು ಯಾರು ಕಟ್ಟಾಕಿಲ್ಲ ನಮ್ಮನ್ನ. ಏನ್ ಹಬ್ಬದಿಲ್ಲ ಕಟ್ಟಾಕಿದಾರ ಏನು ಕಟ್ಟಾಕಿಲ್ಲ. ಭಾವಬಂಧನ ಅಷ್ಟಿಂದು ಗಂಡು ಹೆಂಡತಿ ಮಕ್ಕಳು ಇವ್ರಿಗಾಗೆ ನಾನ್ ಬದುಕಿರೋದು. ನನ್ನ ಕರ್ತವ್ಯ ಕರ್ಮಗಳು ಏನ್ ವಿಪರೀತ ಭ್ರಮೆಗಳಿದೆ ಎರಡೂ ವಿಪರೀತ ಆಗ್ತಿರುತ್ತಲ್ಲ ಅದೆಲ್ಲವೂ ಆ ಭಾವಬಂಧನದ್ದು. ಅದಕ್ಕೆ ಆ ಮನಸ್ಸಿಗೆ ಅವರು ನಿಧಾನಕ್ಕೆ ಪ್ರತಿಯೊಬ್ಬರಿಗೂ ಏನಾದ್ರು ಒಂದು ಕಷ್ಟ ಬಂದೇ ಬರುತ್ತೆ. ಯಾರು ಜೀವನ ಪರ್ಯಂತ ನಾನು ಆರಾಮಿದ್ದೀನಿ ಅನ್ನೋನೇ ಇಲ್ಲ. ಅವ್ನಿಗೆ ಯಾವಾಗ ವಿಪರೀತ ದುಃಖ ಆಗುತ್ತಾಗ ಗುರುಗಳು ದೇವರು ಯಾರು ಒಬ್ರು ಬರ್ತಾರ. ಅವ್ರಿಗೆ ಯಾವ ರೀತಿ ಬರ್ತಾರೋ ಹೇಗ್ ಬರ್ತಾರೋ ಗೊತ್ತಿಲ್ಲ. ಅವನ ಅದೃಷ್ಟನು ಪಾರಾಗ್ಬೇಕು ಅನ್ನೋದಿರುತ್ತೆ. ಯಾವ್ದೋ ರೀತಿ ಬರ್ತಾರೆ ದೇವರು ಗುರುಗಳು ಅವ್ರಿಗೆ ಬರ್ತಾರೆ. ಆಗ ಅವನು ಜ್ಞಾನದ ಗುರುಗಳಿದ್ರೆ ಈ ನಿತ್ಯಾನಿತ್ಯ ವಸ್ತು ವಿವೇಕ ಸಮಾಧಿ ಶತಕ ಸಂಪದ ನಿಧಾನಕ್ಕೆ ಹೇಳ್ತಾ ಹೋಗ್ತಾರೆ. ಒಂದೇ ಸಲಿಗೆ ಅವನಿಗೆ ಯಾವ ಅನುಭವ ನಿತ್ಯಾನಿತ್ಯ ವಸ್ತು ವಿವೇಕ ಬರೋದೇ ಬಹಳ ಕಷ್ಟ. ಇದು ನಿತ್ಯ ಇದು ಅನಿತ್ಯವೆಂಬುದನ್ನ ಅರಿಯದೆ ನಾವ್ ಇಷ್ಟು ವರ್ಷ ಎಲ್ಲ ಕೇಳಿದ್ರು ಅದ ಬರದೇ ಇಲ್ಲ ನಮ್ಮ ಅನುಭವಕ್ಕೆ. ಬರೀ ಬಾಕಿಯವರಿಗೆಲ್ಲ ಹೇಳ್ತಾ ಇರ್ತೀವಿ ಏನ್ ಬರೀ ಅದ್ ಅನಿತ್ಯ ವಸ್ತು. ನಾನು ಅದನ್ನೇ ಮಾಡ್ತಾ ಇದ್ದೀನಿ. ನನಗೆ ಅನಿತ್ಯ ವಸ್ತುವಿನ ಬಗ್ಗೆ ನನಗೆ ದರ್ಶನ ಆಗಿದ್ರೆ ತಿರ್ಗಾ ನಾನು ಹೆಂಗೆ ಅದ್ರಲ್ಲಿ ತನ್ಮಯ ಆಗ್ತೀನಿ. ನನ್ನ ಬದುಕೆ ನನಗೆ ಗೊತ್ತಾಗ್ತಿದೆಯಲ್ಲ ನಾನು ಎಷ್ಟು ತನ್ಮಯವಾಗಿದ್ದೀನಲ್ಲ. ಯಾವ್ದ್ರಲ್ಲಿ ಅನಿತ್ಯದಲ್ಲಿ ಯಾವ್ದು ನನಗೆ ದುಃಖ ಕೊಡ್ತಿದೆ ಯಾವ್ದು ನನಗೆಲ್ಲ ಮಾಡ್ತಿದೆ ಅದನ್ನೇ ಹಗಲು ರಾತ್ರಿ ಮಾಡ್ತೀನಿ. ಇನ್ನೂ ಜಾಸ್ತಿ ಮಾಡ್ತೀನಿ ಹೊರ್ತು ಅದನ್ನ ಕಡಿಮೆ ಮಾಡೋಕೆ ಲಕ್ಷಣೆ ಕೊಡಲ್ಲ. ಗುರುಗಳು ಅವರೆಲ್ಲ ಹೇಳ್ತಿದ್ದಾರೆ ಇದೆಲ್ಲ ಅನಿತ್ಯ ದುಃಖ, ನೀನಿರೋದು ಬ್ರಹ್ಮ ವಸ್ತು ನಿತ್ಯ ವಸ್ತು. ಆ ರೀತಿ ನಿಧಾನಕ್ಕೆ ಹೇಳ್ತಾ ಹೋಗ್ತಾರೆ. ಕ್ಷಮಾದಿ ಶತಕ ಸಂಪತ್ತು. ಆ ಕ್ಷಮೆ ಅಂದ್ರೆ ಮೊದಲು ಮನಸ್ಸಿಗೆ ವಿವೇಕವನ್ನ ಹೇಳೋದು. ಸುಮ್ನೆ ಯಾಕೆ ವಿಪರೀತವಾಗಿ ಹಾಗೆಲ್ಲ ಹೊರಗಡೆ ಸುತ್ತಾಡ್ತೀಯ, ಅದರಿಂದ ಬಹಳ ಬಳಲಿಕೆ ಆಗತ್ತೆ, ಬಹಳ ದುಃಖ ಇದೆ ಅದು. ಅವ್ರೆಲ್ಲಾರು ಏನ್ ಜೊತೆಗೆಲ್ಲ ಬಂದಿದಾರ ಅದು ಕರ್ಮ ಸಂಬಂಧದಿಂದ ಒಂದು ದಿನ ಎಲ್ಲರೂ ಅಗ್ನುತ್ತಾರೆ. ಅವರೆಲ್ಲಾರು ಅಗ್ನದ್ರು ಪರವಾಗಿಲ್ಲ, ನೀನೇ ಒಂದು ದಿನ ಹೋಗ್ತೀಯ. ಯಾವಾಗ ಹೋಗ್ತೀಯ ಹೇಗ್ ಹೋಗ್ತೀಯ ಏನೂ ಗೊತ್ತಿಲ್ಲ. ನೀನ್ ಏನ್ ಇಷ್ಟು ದಿನ ನಾನು ಬದುಕಿದೆ ತುಂಬಾ ಹೋರಾಟ ಮಾಡ್ತಿದ್ಯಲ್ಲ ಈಗ ಒಂದು ಚೂರು ನಿನ್ನ ಸಹಾಯಕ್ಕೆ ಬರೋದಿಲ್ಲ.
ದೇಹ ಒಂದು ಅನಾರೋಗ್ಯಕ್ಕೆ ಮುಪ್ಪು ಅಂತ ಬಂದು ಅಂದ್ರೆ ಯಾರು ನಿನ್ ಸಹಾಯಕ್ಕೆ ಬರೋದಿಲ್ಲ. ಯಾರ್ ಹೆಂಡತಿ ಮಕ್ಕಳು ಅವ್ರದ್ದು ತಪ್ಪಲ್ಲ. ನನ್ ಇರೋದೇ ದೇಹದ ಆ ರೀತಿ ನಾನೇ ತಪ್ಪು ತಿಳ್ಕೊಂಡಿರ್ತೇನೆ. ಅವ್ರು ಮಾಡ್ಬೇಕು ಇವ್ರು ಮಾಡ್ಬೇಕು ಇವ್ರು ನನಗ್ ನೋಡ್ಕೋಬೇಕು ಅದು ನನಗೆ ದುಃಖ ಕೊಡೋದು. ಅವ್ರು ಯಾರೂ ನನಗ್ ದುಃಖ ಕೊಡೋದಿಲ್ಲ. ಹೆಂಡತಿ ಮಕ್ಕಳು ದುಡ್ಡು ಅದ್ ಯಾವ್ದೂ ದುಃಖ ಕೊಡಲ್ಲ. ಅವ್ರ ಬಗ್ಗೆ ನನಗ್ ಭ್ರಮೆ ಇದೆಯಲ್ಲ ಅದು ನನಗೆ ತುಂಬಾ ಭಾವಬಂಧನ ಆಗಿ ಅದು ನನಗೆ ದುಃಖ ಕೊಡ್ತಿರೋದು. ಆ ಭಾವಬಂಧನ ಕಡಿಮೆ ಆಗ್ಬೇಕು. ಆ ಭಾವಬಂಧನ ಕಡಿಮೆ ಆಗೋದಿಕ್ಕೆ ಈ ರೀತಿ ಸಾಧನೆಗಳನ್ನ ಭಕ್ತಿಯ ಮನಸ್ಸು ಒಬ್ಬೊಬ್ಬ ಅಂತಃಕರಣ ಆ ರೀತಿ ಇರುತ್ತೆ. ಅವ್ರಿಗೆ ಆ ರೀತಿ ನಿಧಾನಕ್ಕೆ ಗುರುಗಳು ಅವರೆಲ್ಲರೂ ಒಂದು ಜಪವನ್ನ ಕೊಡ್ತಾರೆ. ಮನಸ್ಸು ನಿಧಾನಕ್ಕೆ ಜಪ ಮಾಡೋದು ಅಂತರ್ಮುಖ ಆಗೋದು ಅದ್ರಿಂದ ಒಂದು ಗುರುಗಳದು ದೇವ್ರದು ನೀವು ಯಾವ ದೇವ್ರ ಇಷ್ಟ ಇದೆ ಆ ದೇವ್ರನ್ನೇ ಅದನ್ನೇ ಅಂತರ್ಮುಖ ಮಾಡಿ ಅದರಲ್ಲೇ ಮನಸ್ಸು ಆಗ ಬಹಿರ್ಮುಖದ ವಿಷಯಗಳು ಕಡಿಮೆ ಆಗ್ತಾ ಹೋಗುತ್ತೆ. ಜ್ಞಾನದಲ್ಲಿ ನಿತ್ಯ ವಸ್ತು ವಿವೇಕ ಸಮಾಧಿ ಷಟ್ಕ ಸಂಪತ್ತು ಮುಮುಕ್ಷತ್ವ ಅಷ್ಟು ಬರ್ಬೇಕಾ ಮುಮುಕ್ಷತ್ವ ಎಲ್ಲದಕ್ಕಿಂತ ಮುಖ್ಯವಾಗಿ ಮುಮುಕ್ಷತ್ವ. ಜ್ಞಾನದಲ್ಲಿ ಈಗ ಏನ್ ಇವರೆಲ್ಲ ಇದನ್ನ ಜ್ಞಾನದ ಗ್ರಂಥನೇ ಜ್ಞಾನದ್ದು ಉತ್ತಮೋತ್ತಮ ಗ್ರಂಥ ಉತ್ತಮವಾದ ಸಾಧಕರು. ಇಲ್ಲಿ ಯಾವ ಸಾಧನಗಳು ನಿನಗ್ ಬೇಡ ಬರೀ ಮುಮುಕ್ಷತ್ವ ಸಾಕು. ನಿನಗೆ ಮುಮುಕ್ಷತ್ವ ರಮಣ ಮಹರ್ಷಿಗಳು ಅದನ್ನೇ ಹೇಳೋದು. ಅವನೆಲ್ಲ ತುಂಬಾ ವಿಪರೀತ ತಲೆಗೆ ಹಾಕೋಬೇಡ. ನಾನ್ ತುಂಬಾ ವಾಸನ ಇದೀನಿ ನಾನ್ ತುಂಬಾ ಅಂತ ಜೀವ ಇದೀನಿ ಅವೆಲ್ಲ ಅನ್ನೋನ್ ಯಾರು? ನಾನು ಅಂತೀಯಲ್ಲ ನಾನ್ ಹೆಣ್ಣು ನಾನ್ ಸಂಸಾರದವರು ಇಂತ ಹೆಂಡತಿ ಮಕ್ಕಳು ನನಗೆ ವ್ಯಾಮೋಹ ಇದೆ ದೇಹದ ಕಾಯಿಲೆ ಇದೆ ಇವಕ್ಕೆಲ್ಲ ಹೇಳ್ತಾ ಇರೋದು ನಾನು ಅಂತಿದ್ಯಲ್ಲ ಆ ನಾನ್ ಯಾರು ವಿಚಾರ ಮಾಡು. ಜ್ಞಾನ ಅಂದ್ರೇನೆ ಬರೀ ವಿಚಾರ. ಅಲ್ಲಿ ಯಾವ ಕಷ್ಟವೂ ಇಲ್ಲ. ತನಗಾಯಾಸ ಮಿನಿಟಿಲ್ಲದೆ ಆ ದೇವರನ್ನ ಅನುಭವ ಪಡಿಬೇಕಾ ನೀನಿರೋದೇ ಆ ಬ್ರಹ್ಮ ವಸ್ತು. ಬಹಳ ಸುಲಭ ಬ್ರಹ್ಮಜ್ಞಾನ. ಈ ಜೀವನಾಗಿ ಏನ್ ಕಷ್ಟ ಪಡ್ತೀವಿ ಬಹಳ ಕಷ್ಟ ಜೀವನ. ಒಂದ್ ಸರಿ ಮಾಡಿದ್ರೆ ಇನ್ನೊಂದ್ ಸರಿ ಇದಾಗಿರುತ್ತೆ. ಅವೆಲ್ಲವೂ ಸರಿ ಇದೆ ಅಂದ್ರೆ ನನ್ ದೇಹನೇ ತೊಂದ್ರೆ ಕೊಡುತ್ತೆ. ನನ್ನ ಮಾನಸಿಕ ಹಿಂಸೆ ಎಷ್ಟೊಂದು ಮನಸ್ಸು ಎಷ್ಟು ಒಂದು ಸೆಕೆಂಡ್ ಪುರ್ಸೋತಿಲ್ದೆ ನನ್ನನ್ನ ಎಷ್ಟು ದುಃಖಕ್ಕೆ ಸುಖಕ್ಕೆ ಎಷ್ಟು ಅದು ಯಾರ್ಯಾದ್ರ ಮೇಲೋ ಅದು ಡಿಪೆಂಡ್ ಆಗಿದೆ. ಮನಸ್ಸು ದುಡ್ಡಿನ ಮೇಲಾಗಿದೆ ಹೆಂಡತಿ ಮೇಲಾಗಿದೆ ಮನೆ ಮೇಲಾಗಿದೆ ಒಂದೋ ಎರಡೋ ಹೇಳಕ್ಕೆ ಆಗಲ್ಲ ಅಷ್ಟು ಅದ್ರದ್ದು ಸಂಸ್ಕಾರಗಳು. ಅದೆಲ್ಲವೂ ನೀನಲ್ಲ. ಅದೆಲ್ಲ ನಾನು ಅಂತ ನೀನ್ ತುಂಬಾ ಜೀವ ನಾನು ಇಂಥವ್ ನಾನು ಅಂತವ್ರು ನಾನು ನನ್ನ ದೇಹದ ಕಾಯಿಲೆ ಇಷ್ಟೊಂದು ಇದು ಮಾಡ್ತಿದ್ಯಲ್ಲ ಅದೇ ನೀನಲ್ಲ. ಈ ರೀತಿ ನೀನು ತಿಳಿದೆ ಇವುಗಳನ್ನೆಲ್ಲ ಮಾಡಿದ್ರೆ ಆ ನಾನ್ ಅನ್ನೋದು ಇನ್ನೂ ಉಳ್ಕೊಂಡಿರುತ್ತೆ. ಆ ನಾನನ್ನೋದು ಎಲ್ಲಿವರೆಗೂ ಇರುತ್ತೋ ಅದ್ ಮುಂದೆ ಜನ್ಮ ಕಾರಣ ಆಗುತ್ತೆ. ಅದಕ್ಕೆ ಇಲ್ಲಿ ಅವ್ರು ಹೇಳ್ತಾ ಇರೋದು ಬ್ರಹ್ಮ ನಾನ್ ಅನ್ನೋದೇ ತುಂಬಾ ಶ್ರೇಷ್ಠ. ನಾನ್ ಯಾರು ಅಂತ ಅರಿಯೋದೇ ತುಂಬಾ ಶ್ರೇಷ್ಠ. ಅವರು ಅದನ್ನೇ ಹೇಳ್ತಿದ್ದಾರೆ. ನೀನ್ ಎಷ್ಟಾದ್ರೂ ಓದು ಎಂತ ಆ ಉಪನಿಷತ್ಗಳೆಲ್ಲ ಮುಖೋದ್ಗತ ಇರ್ಲಿ ಆಗಮಗಳೆಲ್ಲ ನಿನಗೆ ಎಲ್ಲವೂ ಬರಲಿ. ನಿನ್ಗೆ ಏನ್ ಗಣಿತದಲ್ಲಿ ವಿಜ್ಞಾನದಲ್ಲಿ ಇಡೀ ಹುಟ್ಟದಾಗಿಂದ ಇಲ್ಲಿವರೆಗೂ ನೀನ್ ರ್ಯಾಂಕ್ ಸ್ಟೂಡೆಂಟೇನೆ. ಯಾವ್ದ್ರಲ್ಲೂ ಏನು ಕಡಿಮೆ ಇಲ್ಲ. ಎಲ್ಲಾ ಪದಕವನ್ನೇ ಪಡೆದಿದ್ಯಾ. ಆದ್ರೆ ನಿನ್ನ ಮಾನಸಿಕ ದುಃಖಗಳು ಯಾವ್ದಾರು ಹೋಗಿದ್ಯಾ? ನಿನ್ನ ದೇಹಕ್ಕೆ ಬಂದಿದೆ ಯಾವ್ದಾದ್ರು ಕಾಯಿಲೆಗಳು ಅದಕ್ಕೆ ಏನಾದ್ರು ಪರಿಹಾರ ಕೊಡಕ್ಕಾಗತ್ತಾ? ಅವುಗಳನ್ನೆಲ್ಲಾ ಅಧ್ಯಯನ ಮಾಡಿ ಎಲ್ಲಾ ಮಾಡಿ ಒಳ್ಳೆ ಕೆಲ್ಸ ಸಿಗ್ಬೋದು ದುಡ್ಡು ಸಂಪಾದನೆ ಮಾಡ್ಬೋದು. ಆ ದುಡ್ಡು ಅವೆಲ್ಲವೂ ನಿನಗೆ ಅನುಕೂಲತೆ ಮಾಡ್ಬೋದು. ಡಾಕ್ಟರ್ ಹತ್ರ ಹೋಗ್ಬೋದು ತೋರ್ಸ್ಬೋದು ಎಲ್ಲಾ ಮಾಡ್ಬೋದು. ಆದ್ರೆ ಆ ನೋವೆಲ್ಲ ನೀನ್ ಅನ್ಭವಿಸ್ಬೇಕಲ್ಲ. ದೇಹದ ದುಃಖ ನೀನ್ ಅನ್ಭವಿಸ್ಬೇಕು. ಯಾರಿಗೂ ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ. ಮಾನಸಿಕ ದುಃಖನೂ ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ. ಮಾಡಿದ್ವಿ ಅಂತ ಅನ್ಸುತ್ತೆ. ಸುಮ್ನೆ ಯಾರು ಬಂದಾಗ ಉಪಚಾರ ಮಾಡಿದಾಗ ಅನ್ಸುತ್ತೆ. ಯಾರ ದುಃಖವನ್ನು ಕಳೆಯೋದಕ್ಕಾಗಲ್ಲ. ಒಬ್ರು ಮಹಾತ್ಮರು ಜ್ಞಾನಿಗಳು ಗುರುಗಳು ಇವರೊಬ್ಬರಿಗೆ ಸಾಮರ್ಥ್ಯ ಇರೋದು. ಇನ್ಯಾರಿಗೂ ಸಾಮರ್ಥ್ಯ ಇಲ್ಲ. ನಮ್ಮ ದೇಹದ ದುಃಖ ಆಗ್ಲಿ ಮಾನಸಿಕ ದುಃಖ ಆಗ್ಲಿ ನಮ್ಮೆಲ್ಲವೂ ಏನಿದೆ ಅದನ್ನ ಕಳಿಬೇಕಂದ್ರೆ ಅವ್ರೊಬ್ರಿಗೆ ಸಾಮರ್ಥ್ಯ ಇರೋದು. ನಾನ್ ಇನ್ನೂ ಎಷ್ಟೆಷ್ಟು ಓದ್ತೀನಿ ಮಾಡ್ತೀನಿ. ಇವ್ರು ಯಾಕೆ ಹೇಳ್ತಿದಾರೆ ಅಂದ್ರೆ ನಿಗಮ ಆಗಮ ಓದೋದು ಕೆಟ್ಟದಲ್ಲ. ಆ ನಿಗಮ ಆಗಮ ಏನ್ ಹೇಳ್ತಿದೆ ಆ ಕಡೆ ಲಕ್ಷ್ಯ ಬಿಟ್ಬಿಡ್ತೀವಿ. ಆ ಉಪನಿಷತ್ತುಗಳು ಹೇಳೋದೇನು ನೀನು ಬ್ರಹ್ಮ ವಸ್ತು ಇದೆಯಾ ಇರೋದೇ ನೀನಷ್ಟು ಅದನ್ನ ಅನುಭವಿಸುವಂತ ಆ ಕಡೆ ಲಕ್ಷ್ಯ ಬಿಟ್ಟು ಅದನ್ನ ಬರೀ ಬಾಯ್ ಮಾಡಿ ದೊಡ್ಡ ಪಂಡಿತ ಆಗ್ತೀವಿ ನಾವು. ಅದನ್ನ ಹೇಳೋದ್ ಕಲ್ತೀವಿ. ಈಗ ಇದನ್ನ ನಿಜಗೊಂಡ್ರ ಗ್ರಂಥನೇ ಆಗ್ಲಿ. ಈಗ ನಾನು ಕೈವಲ್ಯ ಪದ್ಧತಿ ಇವುಗಳನ್ನ ಚೆನ್ನಾಗಿ ಬಾಯಕ್ ಮಾಡಿ ಈಗ ನಿಮ್ಗೆ ಏನ್ ಪ್ರವಚನ ಚೆನ್ನಾಗಿ ಹೇಳ್ಬೋದು. ನನಗೆ ಅದ್ರ ಅನುಭವ ಇಲ್ಲದೆ ಇದ್ರೆ ನಿಮ್ಮೆಲ್ಲರ ಹತ್ರನು ಶಭಾಷ್ ಅಂತೆಲ್ಲ ಹೇಳಿಸ್ಕೊಂಡು ತುಂಬಾ ಚೆನ್ನಾಗಾಯ್ತು ನಿಮ್ಮೆಲ್ಲರಿಗೂ ಅನುಭವ ಬಂತು. ನಾನೇ ಅನುಭವಿಸ್ಲಿಲ್ಲ ಅಂದ್ರೆ ಅದಕ್ಕೋಸ್ಕರ ಅವ್ರು ನನ್ ಉದ್ದೇಶ ಏನಿದೆ ಎಲ್ಲಾ ಗ್ರಂಥಗಳ ಮಾಡ್ತಾರೆ. ನನ್ನನ್ನ ಸಂಶೋಧನೆ ಮಾಡ್ಬೇಕು. ನನ್ನನ್ನ ನಾನ್ ಬ್ರಹ್ಮವಸ್ತು ಅಂತ ಅರಿಬೇಕು. ಅದು ಮುಖ್ಯ ಲಕ್ಷ್ಯ. ಆ ಲಕ್ಷ್ಯ ಬಿಟ್ಬಿಡ್ತೀವಿ. ಬೇರೆ ಹೊರಗಡೆ ಆ ಇಂದ್ರಿಯಗಳ ಸಂಸ್ಕಾರಗಳ ಹೆಂಗಿದೆ ಅಂದ್ರೆ ಆ ಬ್ರಹ್ಮವಸ್ತುವಿನ ಕಡೆ ತಿರುಗಿ ನೋಡೋದಕ್ಕೆ ಬಿಡಲ್ಲ.
ಇವನ ಮುಖನೇ ಆ ವ್ಯಕ್ತಿಯ ಜೀವನ ಹೆಂಗಿದಾನೆ ಹೊರಗೆ, ಬರೀ ಹೊರಗೇನೆ ಅವನ ಆಲೋಚನೆಗಳು, ಅವನ ಚಿಂತನೆ. ದೇಹ ಬಿಟ್ಟು ಬೇರೆ ಮಾತಾಡಲ್ಲ, ಜೀವ ಬಿಟ್ಟು ಮನಸ್ಸನ್ನು ಬಿಟ್ಟು ಬೇರೆ ಮಾತಿಲ್ಲ. ಜೀವ ಎಲ್ಲಿ ಹೋದ್ರು ಅಂತವ್ರದೇ ಮಾತು, ಅಂತವ್ರದೇ ಸಂಘ, ಅದರದೇ ದೇಹಾದಿಗಳದೇ ಮಾತು. ಆ ರೀತಿ ಮಾತಾಡಿ ಮಾತಾಡಿ ಅವ್ರು ಇನ್ನೂ ಜಾಸ್ತಿ ಮಾಡ್ತೀವಿ. ಹಾಗಾಗಿ ಅವ್ರು ಅದನ್ನ ನಿಗಮ ಆಗಮವನ್ನು ಓದಿ, ಅವೆಲ್ಲವೂ ಓದಿ ಓದಿ ಪಂಡಿತ ಅನಿಸ್ಬೋದು. ಆದ್ರೆ ಅವುಗಳು ಏನ್ ಹೇಳ್ತಿರೋದು ಆ ಕಡೆ ಲಕ್ಷ್ಯ ಕೊಡೋದೇ ಇಲ್ಲ. ಸುಗುಣ ಸಂತತಿ ಗೂಡಿ, ತುಂಬಾ ಒಳ್ಳೆಯವ್ರ ಸಂಘನೇ ಎಲ್ಲಾನು ಮಾಡಿದ್ಯಾ, ಎಲ್ಲ ಶ್ರವಣಕ್ ಬರ್ತಿದ್ಯಾ, ತುಂಬಾ ಎಲ್ಲ ಒಂದ್ ಸಂಘನೂ ಮಾಡ್ತಿದ್ಯಾ, ಅದರಿಂದ ಏನ್ ಪ್ರಯೋಜನ ಆಯ್ತು ನೋಡ್ಬೇಕಲ್ಲ. ಅವೆಲ್ಲವೂ ಅಂತರಕರಣ ಪರಿಶುದ್ಧ ಆಗ್ಬೋದು ಒಳ್ಳೆಯ ಸಂಘ, ಒಳ್ಳೆಯ ಇದೆಲ್ಲವೂ ಮಾಡೋದ್ರಿಂದ. ಆದ್ರೆ ನಿನಗೆ ಆತ್ಮಚಿಂತನೆನೇ ಬರ್ಲಿಲ್ಲ ಅಂದ್ರೆ ಅದ್ಯಾವುದೂ ಸಹಾಯ ಬರಲ್ಲ. ನಾನೀಗ ಎಲ್ಲ ಹೇಳ್ತಿರ್ತಾರ, ನಾನು 20 ವರ್ಷ ಸತ್ಸಂಗ ಮಾಡಿದೀನಿ, 30 ವರ್ಷ ಮಾಡಿದೀನಿ, ನಿನಗೇನ್ ಪ್ರಯೋಜನ ಆಯ್ತು? ಅದು ನನಗ್ ಅನಿಸ್ಬೇಕು. ನಾನು ಇಷ್ಟು ದಿನ ಬಂದು ಕೇಳ್ತೀನಲ್ಲ, ನನಗೇನ್ ಪ್ರಯೋಜನ ಆಯ್ತು? ನನ್ನ ದೇಹಾದಿಗಳ ದುಃಖ ಹೋಗಿದ್ಯಾ? ನನ್ನ ಮಾನಸಿಕ ದುಃಖ ಹೋಗಿದ್ಯಾ? ನನ್ನ ಭಾವದ ದುಃಖ ಯಾವುದಾದ್ರೂ ಕಡಿಮೆ ಆಗಿದ್ಯಾ ನನಗೆ? ಹಾಗಾದ್ರೆ ಅದಾಗಿಲ್ಲ ಅಂದ್ರೆ ನನ್ನ ಸಂಶೋಧನೆಯಲ್ಲಿ ತಪ್ಪಿದೆ. ಎಲ್ಲೋ ಒಂದೇ ಕಡೆ ಮನಸ್ಸು ಏನ್ ಮಾಡುತ್ತೆ, ಯಾವ್ದೋ ಒಂದು ತಕ್ಷಣ ಸಾಕು ಅಂತ ನಿಲ್ಲಿಸ್ಬಿಡುತ್ತೆ. ಆ ಸಾಧನೆಗಳಾಗ್ಲಿ ಅಲ್ಲೇ ನಿಲ್ಸ್ಬಿಡುತ್ತೆ. ಇಷ್ಟೇ ಸಾಕು ಅದ್ ವಿಚಾರ ಮಾಡಕ್ಕೆ ಮುಂದೆ ಬಿಡೋದಿಲ್ಲ. ಯಾವ ರೀತಿ ಆ ರೀತಿ ನಿಲ್ಲದೆ ಇರ್ತಾರೋ ಅವರೇ ಮುಮುಕ್ಷುಗಳು, ಅಂತವರೇ ಬ್ರಹ್ಮಜ್ಞಾನಿಗಳಾಗೋದು. ಎಲ್ಲೂ ನಿಲ್ಬಾರ್ದು. ಆ ಕುವೆಂಪು ಅವ್ರದಿದೆಯಲ್ಲ, ಎಲ್ಲಿಯೂ ನಿಲ್ಲದಿರೋ ಕೊನೆಯನೆಂದು ಮುಟ್ಟದಿರೋ ಅನಂತವಾಗ್ಬೇಕು, ಬಯಲಾಗ್ಬೇಕು. ಅಲ್ಲಿವರೆಗೂ ಯಾವ ಸಾಧನೆಗೂ ನಿಲ್ಬಾರ್ದು. ಬುದ್ಧ ಮಹಾತ್ಮನು ಹಾಗೆ ಎಲ್ಲೂ ನಿಲ್ಲಿಲ್ಲ. ಎಲ್ಲಾ ಮಹಾತ್ಮರು ಹಾಗೆ ಇದು ಸತ್ಯನ ಸಂಶೋಧನೆಗೆ ನಾವೇನಂತೀವಿ, ಆ ಮೊದಲು ಅವರೆಲ್ಲಾ ಸಾಧನ ಮಾಡಿದ್ರಲ್ಲ, 6 ವರ್ಷ ಏನ್ ಕಠಿಣ ಸಾಧನ ಮಾಡಿದ್ರು ಅದೇನು ಫಲ ಕೊಡ್ಲಿಲ್ಲ. ಯಾವಾಗ ಇವೆಲ್ಲವನ್ನು ಬಿಟ್ಟು ಅವ್ರು ಕುತ್ಕೊಂಡ್ರಲ್ಲ, ಅವಾಗ ಬ್ರಹ್ಮಜ್ಞಾನ ಆಯ್ತು ಅಂತ ನಾವೆಲ್ಲ ಅಂತಿದ್ದು. ಅಪ್ಪ ಅವ್ರ ಹತ್ರನು ನಾವ್ ಹಾಗೆ ಹೇಳಿದಾಗ ಅಪ್ಪ ಅವ್ರಂದ್ರು ಅವೆಲ್ಲವೂ ಮಾಡಿದ್ರಲ್ಲ, ಅದ್ರಿಂದ ಅವ್ರಿಗೆ ಬೇಗ ಆತ್ಮಜ್ಞಾನ ಹೊಳಿತು. ಅಲ್ಲಿವರೆಗೂ ಆ ಮನಸ್ಸು ಅಷ್ಟು ಪಕ್ವ ಆಯ್ತದು. ಆ ಸಾಧನೆಗಾಗಿ ಅದನ್ನೆಲ್ಲ ಮಾಡಿದ್ರಲ್ಲ, ಅವೆಲ್ಲವೂ ಪಕ್ವತೆ ಆಗುತ್ತೆ, ಅವೆಲ್ಲವೂ ಅಂತಃಕರಣ ಪರಿಶುದ್ಧ ಮಾಡುತ್ತೆ, ಆತ್ಮಜ್ಞಾನ ಮಾಡೋದಿಲ್ಲ. ಅಲ್ಲಿವರೆಗೂ ನಮ್ಮ ಅಂತಃಕರಣ. ಹಾಗೆ ಈ ನಿಗಮ ಆಗಮ ಇವುಗಳೆಲ್ಲ ಅಧ್ಯಯನ ಬೇಕು. ಮಾಡಿಲ್ಲ ಅಂದ್ರೂ ಏನ್ ಪರವಾಗಿಲ್ಲ, ಮಾಡ್ಲೇಬೇಕು ಅಂತ ಏನಿಲ್ಲ. ಬ್ರಹ್ಮಜ್ಞಾನಕ್ಕೆ ಓದಿಲ್ದೇ ಇರೋಂಥವ್ರೆ ಎಲ್ಲರೂ ಮಹಾತ್ಮರಾಗಿದ್ದಾರೆ. ರಾಮಕೃಷ್ಣ ಪರಮಹಂಸರಿಗೆ ಓದೇ ಇಲ್ಲ, 1 ಅಕ್ಷರನೂ ಓದಿಲ್ಲ. ಅವ್ರು ಯಾವಾಗ ಇದನ್ನೇ ಹೇಳ್ತಿದ್ರು, ಓದಿದ್ರೆ ಅದು ಪಂಡಿತ ಅಂತ ಬಂದ್ಬಿಡುತ್ತೆ, ಅದ್ ಬಹಳ ಕಷ್ಟ, ಅಹಂಕಾರ ಆಗತ್ತೆ, ಅದನ್ನ ದೇವ್ರ ಕಡೆನೆ ತಿರುಗಿ ನೋಡಕ್ ಬಿಡಲ್ಲ ಅಂತ ಅವ್ರು ಓದೋದೇ ಬಿಟ್ಬಿಟ್ರು. ಗಣಿತ ಅಂತ ಅವ್ರು ಮುಟ್ತಾನೆ ಇರ್ಲಿಲ್ಲ. ಅವರು ಆ ಲೆಕ್ಕ, ದುಡ್ಡು ಎಲ್ಲವೂ ಭಾವಬಂಧನ ಉಂಟು ಮಾಡುತ್ತೆ ಅಂತ ಅವ್ರದ್ದು. ಹಾಗಾಗಿ ನಿಗಮ ಆಗಮವನ್ನು ಓದಿ ಅವುಗಳೆಲ್ಲ ಏನ್ ಮಾಡುತ್ತೆ, ಶಂಕರಾಚಾರ್ಯರ ಹೇಳ್ತಾರಲ್ಲ, ಶಾಸ್ತ್ರ ಜಾಲ ಮಹಾರಣ್ಯ ಪಾಪನಾಶ, ಅದನ್ನ ದೊಡ್ಡ ನರಕವನ್ನೇ ಉಂಟು ಮಾಡುತ್ತೆ. ಒಂದು ಶಬ್ದ ಹಿಡಿದ್ರೆ ಅದ್ರದ್ದು ಅರ್ಥ ಮಾಡ್ತಾ ಹೋಗುತ್ತೆ ಹೊರತು ತನ್ನೊಳಗೆ ಹೋಗಕ್ಕೆ ಬಿಡೋದಿಲ್ಲ. ಬ್ರಹ್ಮವಸ್ತು ನಾನು ನನ್ ಬಗ್ಗೆ ಸಂಶೋಧನೆ ಮಾಡ್ಬೇಕು ಅನ್ನೋದನ್ನ ಬಿಟ್ಟು ಹೊರಗೆ ಇನ್ನೂ ಜಾಸ್ತಿ ಮಾಡ್ತಾ ಹೋಗ್ಬಿಡುತ್ತೆ. ಮತ್ತೆ ಅಹಂಕಾರ ಅಂದ್ರೆ ನಾನು ಇಂತ ಓದಿದೀನಿ, ನಾನು ಹಿಂಗ್ ಚೆನ್ನಾಗಿ ಹೇಳ್ತೀನಿ, ಹಿಂಗೆಲ್ಲಾ ಮಾಡಿದೀನಿ, ಇನ್ನೂ ವ್ಯಕ್ತಿನ ಪುಷ್ಟಿ ಮಾಡ್ಬಿಡುತ್ತೆ ಅವೆಲ್ಲವೂ. ಅಹಂಕಾರ, ಎಲ್ಲಾ ವಿದ್ಯೆಗಳು ಅಹಂಕಾರ ಕಡಿಮೆ ಮಾಡಂಗ ಆಗ್ಬೇಕು. ಅದಕ್ಕೆ ಬ್ರಹ್ಮಜ್ಞಾನದ ವಿದ್ಯೆ ಒಂದೇ. ಆ ವಿದ್ಯೆನೂ ಅದ್ರಲ್ಲೂ ಸಹ ಅಹಂಕಾರ ಬರುತ್ತೆ. ನಾನು ಇಂಥ ಗುರುಗಳ ಹತ್ರ ಇದೀನಿ, ಇಷ್ಟು ದಿನ ಇದೀನಿ, ಹಿಂಗ್ ಕೇಳಿದೀನಿ ನಾನು, ಆದ್ರೆ ಅದ್ರದ್ದು ಉದ್ದೇಶ ಏನು? ನಾನು ಕಡಿಮೆ ಮಾಡ್ಕೊಳ್ಳೋದಲ್ಲ, ಆ ಕಡೆ ಲಕ್ಷ್ಯ ಬಿಟ್ಟೇ ಬಿಡ್ತೀವಿ. ಅದಕ್ಕೆ ಅದನ್ನ ಮಾತ್ರ ಯಾವಾಗ್ಲೂ ಬಿಡಬಾರ್ದು. ತನ್ನ ಬಗೆಯ ನಾರಯ್ಯದಿರೆ, ಇದೇ ಅತಿ ಮುಖ್ಯವಾಗಿರೋದು. ನನ್ನನ್ನ ನಾನು ಸಂಶೋಧನೆ ಮಾಡದೇ ಇದ್ರೆ ಇಲ್ಲಿ ಏನಾದ್ರೂ ಓದು, ಏನಾದ್ರು ಆಗಿರು, ಏನಾದ್ರು ಅದೇನೂ ಪ್ರಯೋಜನ ಬರೋದಿಲ್ಲ. ಯಾವ ಈಗ ನನ್ನ ಜೀವನವನ್ನೇ ನಾನೇ ಪ್ರಾಕ್ಟಿಕಲ್ ಆಗಿ ನೋಡೋದು. ಆ ಮಹಾತ್ಮರಿಗೂ ಅವ್ರೆಲ್ಲದಕ್ಕಿಂತ ನಾನ್ ಇಲ್ಲಿವರೆಗೂ ಏನೇನ್ ನಾನೆಲ್ಲ ಓದಿದೀನಿ, ಮಾಡಿದೀನಿ, ಅವೇನಾದ್ರೂ ನನ್ನ ಬದುಕಿಗೆ ಸಹಾಯ ಆಗಿದ್ಯಾ? ನಿನಗ ಅನುಕೂಲತೆ ಆಗಿರ್ಬೋದು, ನೀನ್ ಓದಿದ್ರಿಂದ ಮಾಡಿದ್ರಿಂದ ಕೆಲ್ಸ ಸಿಕ್ಕಾವೆಲ್ಲ ಅನುಕೂಲತೆ ಆಗಿರ್ಬೋದು. ನಿನ್ನ ಮಾನಸಿಕ ದುಃಖ, ಈಗ ನಿನಗೆ ಗಣಿತ ಏನೋ ತುಂಬಾ ಮನಸ್ಸಿಗೆ ಅಂದಿದ್ದು ಮಾಡಿದೆಲ್ಲ ಬೇಜಾರಾಗಿದೆ. ಗಣಿತ ಯಾವಾಗ ಏನ್ ಸಹಾಯ ಬಂತು? ಗಣಿತದಲ್ಲಿ ನೀನ್ ಶ್ರೇಷ್ಠ, ವಿಜ್ಞಾನದಲ್ಲಿ ಶ್ರೇಷ್ಠ, ಹೊರಗಿನ ಎಲ್ಲಾ ಶಾಸ್ತ್ರಗಳು ನೀನ್ ಮುಖೋದ್ಗತ. ನಿನ್ನ ಪ್ರವಚನಕ್ಕೆ 1000 ಜನ, 1,00,000 ಜನ ಸೇರ್ತಾರೆ, ಆದ್ರೆ ನಿನಗೆ ಸಮಾಧಾನ ಇಲ್ಲ. ಏನ್ ಮಾಡ್ತೇವೆ ಅವನ್ನೆಲ್ಲ ತಗೊಂಡು? ನನ್ನ ಬದುಕ ತುಂಬಾ ಶ್ರೇಷ್ಠ, ನಾನು ಇಲ್ಲಿವರೆಗೂ ಏನೇನ್ ಮಾಡಿದೀನಿ, ನನಗೆ ಆ ಅಧ್ಯಯನಗಳಾಗ್ಲಿ ಸಾಧನೆಗಳನ್ನೆಲ್ಲ ಬಂದ್ ಮಾಡ್ತೀನಲ್ಲ, ನನ್ನ ಅಂತರ್ಮುಖ ಎಷ್ಟು ಪರಿವರ್ತನೆ ಆಗಿದೆ, ಇದನ್ನ ಸಂಶೋಧನೆ ಮಾಡ್ಬೇಕು ಸಾಧಕ.
ಯಾವುದೋ ಒಂದು ಭಾವನಾತ್ಮಕವಾಗಿ ಶ್ರದ್ಧೆ ಆ ರೀತಿ ಆಗೋದಿಲ್ಲ. ಬ್ರಹ್ಮಜ್ಞಾನ ಆ ರೀತಿ ಇಲ್ಲ. ನನ್ನನ್ನ ನಾನ್ ಸಂಶೋಧನೆ, ನನ್ನಗ್ ನಾನ್ ವಿಚಾರಕ್ಕೆ ಒಳಪಡಿಸ್ಲೇಬೇಕು. ಆ ರೀತಿ ವಿಚಾರ ಮಾಡಿದ್ರೆ ಮಾತ್ರ ಬ್ರಹ್ಮಜ್ಞಾನ. ಬಾಕಿ ಇವೆಲ್ಲವೂ ಅಂತಃಕರಣ ಪರಿಶುದ್ಧತೆ, ಶಾಸ್ತ್ರಗಳ ಅಧ್ಯಯನ, ಇವೆಲ್ಲವೂ ನಮಗೆ ಅದ್ರ ಬಗ್ಗೆ ಸ್ಪಷ್ಟತೆ ಮಾಡುತ್ತೆ. ಇಲ್ಲಾಂದ್ರೆ ನಂಗೆ ತುಂಬಾ ಗೊಂದಲ ಇರುತ್ತೆ. ದೇವ್ರಂದ್ರೆ ಏನು ಅಂತ ಗೊತ್ತಿಲ್ಲ, ಇವುಗಳ ಅದ್ರ ಬಗ್ಗೆ ಎಲ್ಲ ನನ್ಗೆ ಹುಟ್ಟಿರೋದೇ ಅಜ್ಞಾನದಲ್ಲಿ ಇರ್ತೀನಿ, ಸುತ್ತಮುತ್ತಲೂ ಅಜ್ಞಾನದಲ್ಲೇ ಇರ್ತಾರೆ. ಹಾಗಾಗಿ ನಂಗೆ ಅದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಹಾಗಾಗಿ ಈ ಅಧ್ಯಯನಗಳು, ಶಾಸ್ತ್ರಗಳು ಇವೆಲ್ಲವೂ ಅದ್ರ ಬಗ್ಗೆ ನಮ್ಗೆ ಸ್ಪಷ್ಟ ತಿಳುವಳಿಕೆ ಮಾಡುತ್ತೆ. ದೇವ್ರಂದ್ರೆ ಏನು, ಆತ್ಮವಸ್ತು ಅಂದ್ರೆ ಏನು, ಜಗತ್ತಂದ್ರೆ ಏನು, ನನ್ಗೆ ಏನೇನ್ ಸಂಶಯಗಳು ಬರುತ್ತೆ ಅವೆಲ್ಲವೂ ಸ್ಪಷ್ಟ ಮಾಡುತ್ತೆ. ಆದ್ರೆ ಅದು ಗುರುಗಳ ಮುಖಾಂತರ ಕೇಳ್ಬೇಕು. ಯಾರು ಬ್ರಹ್ಮಜ್ಞಾನಿ ಗುರುಗಳಿರ್ತಾರೆ ಅಂತವ್ರ ಹತ್ರ ಕೇಳ್ಬೇಕು. ಆಗ ಇಲ್ಲಾಂದ್ರೆ ಬಾಕಿಯವ್ರ ಹತ್ರ ಏನಾಗುತ್ತೆ, ಅವರಿಗೂ ಜೀವಭಾವ ಇರುತ್ತೆ, ಅವರ ಸಂಸ್ಕಾರಗಳು, ಅವರ ಅಧ್ಯಯನ ಹೇಗಿರುತ್ತೆ ಹಾಗೆ ಅರ್ಥ ಮಾಡ್ತಾ ಹೋಗ್ತೀವಿ. ಈಗ ನಾನ್ ಇದನ್ನ ಹೇಗೆ ಅರ್ಥ ಮಾಡ್ತೀನಿ ಅಂದ್ರೆ, ನಾನೇನ್ ಕೇಳಿರ್ತೀನಿ, ನಾನ್ಯಾವ ಪದ್ಧತಿಯಿಂದ ಬಂದಿರ್ತೀನಿ, ನಾನ್ಯಾವ ಗುರುಗಳ ಸಂಪ್ರದಾಯದಿಂದ ಬಂದಿರ್ತೀನಿ, ಅದೇ ರೀತಿ ಅರ್ಥ ಮಾಡ್ತೀನಿ. ಆಗ ಅದೇ ರೀತಿನೇ ನಾನು ಹೇಳ್ತೀನಿ, ಅದೇ ಸತ್ಯ ಅಂತ ನನ್ಗೆ ಅನಿಸ್ತಿರತ್ತೆ. ಆದ್ರೆ ಸತ್ಯ ಶೋಧಕ ಹಾಗಿರ್ಬಾರ್ದು. ಅವ್ರು ಹೇಳಿದ್ದು ಸತ್ಯನ ಅಂತ ತನ್ನೊಳ ಸಂಶೋಧನೆ ಮಾಡ್ಬೇಕು. ರಮಣ ಮಹರ್ಷಿಗಳ ಜ್ಞಾನ ಮಾರ್ಗದ ಎಲ್ಲಾ ಮಹಾತ್ಮರು ಎಲ್ಲರೂ ನಮ್ಮನ್ನೊಂದು ಸಂಶೋಧನೆ ಒಳಪಡಿಸದೆ ಹೇಳೋದು. ರಮಣ ಮಹರ್ಷಿಗಳು ಅದನ್ನೇ, ನೀನ್ ಯಾರು ಅನ್ನೋದನ್ನ ಸಂಶೋಧನೆ. ನೀನ್ ಏನೇನ್ ಅಂತೀಯ, ನಾನು ದೇಹ, ನಾನು ಇಂದ್ರಿಯ, ನೀವೆಲ್ಲ ಅಂತೀಯಲ್ಲ, ಅದು ನೀನ, ಅದನ್ನ ನೋಡು ನೀನು. ಮತ್ತೆ ಇವೆಲ್ಲವನ್ನು ಅಧ್ಯಯನ ಮಾಡಿದೀನಿ, ನಾನು ಈ ತರ ಎಲ್ಲ ತುಂಬಾ ಕಲ್ತಿದ್ದೀನಿ, ಇಂತ ಒಳ್ಳೆ ಸಹವಾಸ, ಅದೆಲ್ಲವೂ ನಾನು ಅಂತೀಯಲ್ಲ, ಆ ನಾನ ನೋಡು. ಆ ಪಾಲ್ ಬ್ರಂಟನ್ ಬಂದಲ್ಲ, ಅವ್ರಿಗೆ ಅದನ್ನೇ ಅವ್ರು ಉಪದೇಶ ಮಾಡಿದ್ದು. ಇನ್ನೇನೋ ಹೇಳ್ತಿರಲಿಲ್ಲ ಅವ್ರಿಗೆ ಒಂದೇ ಒಂದು, ಏನಾದ್ರು ನೀನ್ ಹೇಳ, ನನಗ ಬಹಳ ನನ್ನ ಹೆಂಡತಿ ಸತ್ತೋಗಿದ್ದಾರೆ, ತುಂಬಾ ತರ ಬರ್ತಿರ್ತಾರೆ ಅವ್ರ ಹತ್ರ ಮಹಾತ್ಮ. ಅವ್ರ ಹತ್ರ ಬಂದಾಗ ಅವರು, ನಾನ್ ಬಹಳ ದುಃಖಿಯಾಗಿದ್ದೀನಿ, ನಾನು ನನ್ನ ಹೆಂಡತಿ ಸತ್ತೋಗಿದ್ದಾರೆ, ಅದೆಲ್ಲ ನನ್ಗೆ ಈಗ ನಾನ್ ಮನೆ ಬಿಡ್ಬೇಕು ಅಂತಿದ್ದೀನಿ, ನಾನು ವೈರಾಗ್ಯ ಮಾಡ್ಬೇಕು ಅಂತಿದ್ದೀನಿ, ಇವೆಲ್ಲವೂ ನನಗೆ ಆ ನಾನು ಅಂತೀಯಲ್ಲ, ಇವೆಲ್ಲವೂ ನನ್ನ ಹೆಂಡತಿ, ನನ್ ಮನೆ, ಆ ನಾನ್ಯಾರು ನೋಡು. ತನ್ನ ಬಗೆಯ ನಾರಯ್ಯದಿರಲು ಇದೇನೆ, ಆ ನಾನ್ಯಾರು ಅಂತ ನೋಡು. ಒಬ್ರು ರಮಣ ಮಹರ್ಷಿಗಳ ಹತ್ರ ಬರ್ತಾರೆ, ಅವರು ದೊಡ್ಡ ಕಲೆಕ್ಟರ್, ದೊಡ್ಡ ಆಫೀಸರ್, ಅವರು ತುಂಬಾ ಪ್ರಾಮಾಣಿಕ ವ್ಯಕ್ತಿ ಅವರು. ಅವ್ರಿಗೆ ಅಲ್ಲಿ ಆಫೀಸಲ್ಲಿ ಒಂದ್ ಏನೋ ಆಗ್ಬಿಡುತ್ತೆ, ಅವ್ರಿಗೆ ಅತಿಯಾದ ತೃಪ್ತಿ ಆಗ್ಬಿಡ್ತಾರೆ. ಅಲ್ಲಿ ಅವ್ರಿಗೆ ಏನೋ ಪ್ರಮೋಷನ್ ಆಗೋದಿಲ್ವೋ ಏನೋ ಆಗಲ್ಲ, ಅಲ್ಲಿ ಯಾರೋ ಇವ್ರ ಮೇಲೆ ಏನೋ ಆಪಾದನೆ ಬರುತ್ತೋ ಏನೋ. ತುಂಬಾ ಪ್ರಾಮಾಣಿಕ ಆಗಿರೋರಿಗೆ ಆತರ ಆದ್ರೆ ಬಹಳ ತೃಪ್ತಿ ಆಗ್ಬಿಡ್ತಾರೆ. ಅಪ್ರಾಮಾಣಿಕ ಆಗಿರೋರಿಗೆ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಯಾರು ತುಂಬಾ ಪ್ರಾಮಾಣಿಕ ಜೀವನ ನಡೆಸ್ತಿರ್ತಾರಲ್ಲ, ಅವ್ರು ತುಂಬಾ ಶ್ರೇಷ್ಠ. ಅವ್ರಿಗೆ ಏನಾದ್ರೂ ಈ ತರ ಆಪಾದನೆ ಇವೆಲ್ಲ ಬಂದ್ರೆ ಬಹಳ ದುಃಖಿ ಆಗ್ಬಿಡ್ತಾರೆ. ಬಹಳ ದುಃಖದಿಂದ ಬರ್ತಾರೆ ಅವರು ರಮಣ ಮಹರ್ಷಿಗಳ ಹತ್ರ. ಅವ್ರೊಬ್ರೇ ರಮಣ ಮಹರ್ಷಿಗಳಲ್ಲೇ ವಿರೂಪಾಕ್ಷ ಗುಹೆಯಲ್ಲೇ ಇರ್ತಾರೆ ಅವರು. ಅವಾಗ ಅವ್ರ ಹತ್ರ ಬಂದು ಅವರು ಅಂತಾರೆ, ದೇವರನ್ನ ಅವನು ನಿಧಾನ, ಅವನು ಇದ್ದಿದ್ರೆ ಈ ರೀತಿ ಯಾಕೆ ಮಾಡ್ಬೇಕಾಗಿತ್ತು, ನಾನು ಎಷ್ಟೋ ಪ್ರಾಮಾಣಿಕವಾಗಿ ನಾನು ಇಡೀ ಬದುಕೇ ನನ್ನ ಪ್ರಾಮಾಣಿಕ ಸತ್ಯದಲ್ಲಿ ನಾನು ಬದುಕನ್ನ ನಾನು ಮಾಡಿದೀನಿ, ಈ ರೀತಿ ನನಗೆ ಇದಾಗಿದೆ ಅಂತ ಬಹಳ ದುಃಖಿತರಾಗಿರ್ತಾರೆ. ಆ ಮನಸ್ಸು ತುಂಬಾ ಪಕ್ವ ಆಗಿರತ್ತೆ ಅನ್ಸತ್ತೆ. ರಮಣ ಮಹರ್ಷಿಗಳು ಒಂದೇ ಮಾತು ಹೇಳ್ತಾರೆ, ಸುಮ್ನಾಗು ಅಂತಾರೆ ಅಷ್ಟೇ. ಅಷ್ಟ ಅಂದ ತಕ್ಷಣ ಇಡೀ ಅವ್ರ ಮನಸ್ಸು ಅಂತರ್ಮುಖ ಆಗ್ಬಿಡತ್ತೆ. ಅವ್ರ ಅಂತರ್ಮುಖ ಆಗಿ ಬಾಹ್ಯ ಹೊರಗ್ ಬರದೇ ಇಲ್ಲ ಇನ್ನು ಅವ್ರು. ಆ ಮನಸ್ಸು ಆತ್ಮವಸ್ತುಗಳ ಎಷ್ಟು ತೀವ್ರವಾಗಿ ಮನಸ್ಸು ಸ್ಪೀಡಾಗಿ ಬಂದಿತ್ತೋ ಅಷ್ಟು ಸ್ಪೀಡಾಗಿ ತರ ಒಳ ಹೊಟ್ಟೋಗ್ಬಿಡತ್ತೆ. ಅಂತ ಮಹರ್ಷಿಗಳು, ಅಂತ ಮಹಾತ್ಮರ ಸನ್ನಿಧಾನದಲ್ಲಿ ನಮ್ಮ ಮನಸ್ಸು ಅಷ್ಟು ಅಪಾಪಿ ಇರ್ಬೇಕು ಮೊದಲು. ಆ ರೀತಿ ಹೋದ್ರೆ ಬ್ರಹ್ಮಜ್ಞಾನ ಬಹಳ ಸುಲಭ. ಆ ರೀತಿ ಅವ್ರ ಅಂತಾರೆ ಪೂರ್ತಿ ಅವ್ರ ಮನಸ್ಸು ಅಂತರ್ಮುಖ ಪೂರ್ತಿ ಹೊರಟೋಗುತ್ತೆ. ಬ್ರಹ್ಮವಸ್ತುವನ್ನೇ ಅನುಭವಿಸ್ಬಿಡ್ತಾರೆ ಅವ್ರು. ಹೊರಗಡೆ ಯಾವ ಬಾಹ್ಯ ಪ್ರಜ್ಞೆನೂ ಇರೋದಿಲ್ಲ ಅವ್ರಿಗೆ. ಅವ್ರ ಮನೆಯವರೆಲ್ಲಾರು ಬರ್ತಾರೆ, ಮನೆಯವರೆಲ್ಲ ಬಂದ್ ಇದ್ ಮಾಡ್ತಾರೆ. ಇವ್ರು ಹಿಂಗ್ ಆಗ್ಬಿಟ್ರೆ ಏನ್ ಮಾಡೋದು, ಅವ್ರ ಮನೆಯವ್ರದೆಲ್ಲ ಹೆಂಡತಿ ಮಕ್ಳು ಅವ್ರೆಲ್ಲಾರು ಬರ್ತಾರೆ, ಏನ್ ಮಾಡೋದು ಅಂತ ಅವಾಗ ಅಂತಾರೆ, ಅವ್ರಿಂದ ಇಲ್ಲ ನಿಮ್ಗೆ ಏನು ಉಪಯೋಗ ಇಲ್ಲ, ಆದ್ರೆ ನಿಮ್ ಜೀವನಕ್ಕೆ ಏನು ಕೊರತೆ ಆಗೋದಿಲ್ಲ. ಆ ರೀತಿ ಆ ರಮಣ ಮಹರ್ಷಿಗಳು ಆ ನಾನ್ ನಾನು ಇಷ್ಟೋ ನಾನು ಅಂತ ತುಂಬಾ ಇದೀನಲ್ಲ ಈಗ ನಾನು, ಅದನ್ನ ತೀವ್ರವಾಗಿ ಅಂತರ್ಮುಖ ಮಾಡೋದು. ರಮಣ ಮಹರ್ಷಿಗಳು ಹಾಗೆ ತೀವ್ರವಾಗಿ ಹೋದ್ರು ಒಳಗಡೆ. ನಮ್ಗೆ ಯಾಕೆ ಬ್ರಹ್ಮಜ್ಞಾನ ಆಗದಂದ್ರೆ ತೀವ್ರತೆನೆ ಬರೋದಿಲ್ಲ. ತೀವ್ರತೆ ಯಾಕೆ ಬರಲ್ಲ, ದೋಷದರ್ಶನ ಇಲ್ಲ. ದೋಷದರ್ಶನ ಇಲ್ಲ ಯಾಕಿಲ್ಲ, ಆ ಮುಮುಕ್ಷತ್ವ ಅವೆಲ್ಲವೂ ಬಂದಿಲ್ಲ. ಶ್ರವಣ ಸತ್ಸಂಗ ತೀವ್ರವಾಗಿ ಮಾಡಿಲ್ಲ. ನಾನ್ ಪಾರಾಗ್ಬೇಕು ಅನ್ನೋ ಬೇಕೇ ಇಲ್ಲ. ಹಾಗಾಗಿ ಅವೆಲ್ಲವೂ ನನಗೆ ನಿಧಾನ ಆಗ್ತಿರೋದು. ಆದ್ರೆ ಯಾವಾಗ ನನಗೆ ಮುಮುಕ್ಷತ್ವ ಬರುತ್ತೆ, ಬ್ರಹ್ಮಜ್ಞಾನ ಬಹಳ ಬೇಗ. ಆ ಮುಮುಕ್ಷತ್ವ ಬರ್ಬೇಕು, ಗುರುಗಳ ಹತ್ರ ಪ್ರಾರ್ಥನಾ ಮಾಡ್ಬೇಕು, ಗುರುಗಳನ್ನ ಬೇಡ್ಕೋಬೇಕು, ಗುರುಗಳಲ್ಲಿ ಸಮರ್ಪಿಸ್ಕೋಬೇಕು. ಹಂಗಾದ್ರೆ ಮಾತ್ರ ಆಗದ ಆತ್ಮಜ್ಞಾನ. ಸುಮ್ನೆ ಬರೀ ಭಾವದಿಂದ, ಬರೀ ನಂಬಿಕೆಯಿಂದ ಅದರಿಂದ ಎಲ್ಲ ಆಗೋದಿಲ್ಲ ಅಲ್ಲ.
ಬರೀ ಸುಮ್ಮನೆ ಅಂತಃಕರಣ ನನಗ್ ನಾನ್ ಸಮಾಧಾನ ಮಾಡ್ಕೋಬಹುದು. ಆದ್ರೆ ಬ್ರಹ್ಮಜ್ಞಾನ ಆದ್ರೆ ಮಾತ್ರನೇ ಅಂತಿಮ ಆ ಉದ್ದೇಶ ಮತ್ತೆಲ್ಲಾ ದುಃಖಗಳು ಹೋಗೋದು. ಎಲ್ಲಿವರೆಗೂ ಎರಡು ಇರುತ್ತೆ. ಗುರುಗಳಂತ ಇದ್ರುನು ಮಾನಸಿಕ ದುಃಖ ಇದ್ದೇ ಇರುತ್ತೆ. ಗುರುಗಳನ್ನ ಇವತ್ ನೋಡಿದ್ರು, ಗುರುಗಳನ್ನ ಇವತ್ ಮಾತಾಡ್ಸ್ಲಿಲ್ಲ, ಗುರುಗಳ ಆಶೀರ್ವಾದ ಕೇಳಲಿಲ್ಲ, ಗುರುಗಳ ನನ್ನ ಬ್ರಹ್ಮಜ್ಞಾನ ಮಾಡಿ ಎಲ್ಲಿವರೆಗೂ ದ್ವೈತ ಇರುತ್ತೆ ಅಲ್ಲಿವರೆಗೂ ಇರುತ್ತೆ. ಯಾವಾಗ ಈ ದ್ವೈತನೂ ಹೋಗ್ಬೇಕು, ಏನಂದ್ರೆ ಏನು ಇರಬಾರ್ದು. ಆ ಬ್ರಹ್ಮ ವಸ್ತು ಇರೋದೇ ಹಾಗೆ, ಇರೋದೇ ಬ್ರಹ್ಮ ವಸ್ತು. ಆ ಬ್ರಹ್ಮ ವಸ್ತುವನ್ನ ಅನುಭವಿಸಿದಾಗ ಮಾತ್ರ ಇವೆಲ್ಲದಕ್ಕೂ ದುಃಖ ಹೋಗುತ್ತೆ. ಆ ಬ್ರಹ್ಮ ವಸ್ತು ಅನುಭವಿಸೋದಂದ್ರೆ ನನ್ನನ್ನು ನಾನ್ ಸಂಶೋಧನೆ ಮಾಡೋದು. ಆದ್ರೆ ಅದನ್ನೇ ಹೇಳ್ತಿದ್ದಾರೆ, ಬಗೆಯ ನಾರಯ್ಯದಿರೆ, ನಿನ್ ಬಗ್ಗೆ ನೀನು ಸಂಶೋಧನೆ ಮಾಡದೆ ನಿಗಮ ಆಗಮ ಓದು, ಎಷ್ಟಾದ್ರೂ ಓದು, ಏನಾದ್ರೂ ಮಾಡು, ಎಷ್ಟೇ ಸಾಧನಗಳನ್ನ ಮಾಡು, ಈ ನಾನು ಅನ್ನೋದ್ರಲ್ಲಿ ಹೋಗಲ್ಲ. ಏನ್ ಮಾಡಿದ್ರು ಆ ನಾನು ಅನ್ನೋದ್ ಗಟ್ಟಿ ಇರತ್ತೆ. ಅವನ್ನೆಲ್ಲವೂ ಹೋಗ್ಬೇಕಂತಂದ್ರೆ ಮಹಾತ್ಮರ ಈ ತರ ಸತ್ಸಂಗ ಮಾಡ್ಬೇಕು. ಈ ರೀತಿಯ ಶ್ರವಣವನ್ನೇ ಇದೇ ರೀತಿ ಶ್ರವಣವನ್ನ ಕೇಳ್ಬೇಕು. ಎಲ್ಲಿ ನಾನ್ ಅನ್ನದ ನನಗೆ ಗಟ್ಟಿ ಮಾಡೋದಿಲ್ವೋ ಅಂತ ಶ್ರವಣವನ್ನ ಕೇಳ್ಬೇಕು. ಎಲ್ಲಿ ನನ್ನನ್ನ ತಿರ್ಗಾ ಇನ್ನು ನನ್ನ ಸಂಸ್ಕಾರಗಳು ಬೆಳೆಯುವಂಥದ್ದು, ನನ್ನ ರಾಗದ್ವೇಷಗಳು ಬೆಳೆಯುವಂಥದ್ದು, ಅಂತ ಸಂಸ್ಕಾರಗಳನ್ನ ಎಲ್ಲಿ ಮಾಡ್ತಿರ್ತಾರೆ ಅಂತದನ್ನ ಕಡಿಮೆ ಮಾಡ್ಬೇಕು. ಎಲ್ಲಿ ಹೋದ್ರೆ ನನಗೆ ನಾನೇ ತಿಳ್ಕೋಬೇಕು, ಅದನ್ನ ಹೊರಗಡೆಯಿಂದ ಯಾರು ಹೇಳೋದಲ್ಲ. ನನಗೆ ಎಲ್ಲಿ ಹೋದ್ರೆ ನನಗೆ ವ್ಯಕ್ತಿಯ ಭಾವ ಜಾಸ್ತಿ ಆಗತ್ತೆ, ಅದನ್ನ ನಾನ್ ಕಡಿಮೆ ಮಾಡ್ಬೇಕು. ಯಾವಾಗ ನಾನು ಅದನ್ನ ಕಡಿಮೆ ಮಾಡ್ತೀನಿ ಮನಸ್ಸು ಅಂತರ್ಮುಖ ಆಗತ್ತೆ. ಆಗ ಈಗೇನೀಗ ಗುರುಗಳೆಲ್ಲ ಹೇಳ್ತಾರಲ್ಲ, ನೀನ್ ದೇಹ ಅಲ್ವಾ, ಆಗ ಸಂಶೋಧನೆ ಪ್ರಾರಂಭ ಆಗತ್ತೆ. ಅದು ಬರೀ ಕೇಳಿ ಮಾಡಿ ಬಾಯಾಟ್ ಮಾಡಿ ಅದು ಜಪ ಅಲ್ಲ. ದೇಹ ನಾನಲ್ಲ ಅನ್ನೋದು ಜಪ ಅಲ್ಲ. ಆ ರಮಣ ಮಹರ್ಷಿಗಳ ಅಂತಾರೆ, ಈ ಸಂಶೋಧನೆ ಮಾಡೋದೇ ಅತ್ಯಂತ ಶ್ರೇಷ್ಠ. ನಾನು ಬ್ರಹ್ಮ ಅಂತ ಜಪ ಅಲ್ಲ, ಅದು ಸಂಶೋಧನ. ಅದು ನಾನು ಬ್ರಹ್ಮ ವಸ್ತು ಇದ್ದೀನಿ ಅನ್ನೋದು ಸಂಶೋಧನ. ದೇಹ ನಾನು ಅಂತ ನನಗಿದೆಯಲ್ಲ, ದೇಹ ನಾನ. ಮನಸ್ಸು ನಾನು ಅಂತ ಇದೀನಿ, ಮನಸ್ಸು ನಾನ. ವ್ಯಕ್ತಿ ನಾನು, ಜೀವ ನಾನು ಅಂತ ಇದೀನಲ್ಲ, ಜೀವ ನಾನ. ಇವ್ಯಾವುದೂ ಅಲ್ಲದ ಆಧಾರ ವಸ್ತು ಆ ಬ್ರಹ್ಮ ವಸ್ತು ನಾನು, ಅಖಂಡವಾದ ಚೈತನ್ಯ ವಸ್ತು ನಾನು. ಈ ರೀತಿ ನಾನೇ ನನ್ನೊಳಗೆ ನಾನು ಅದನ್ನ ಸಂಶೋಧನೆ ಮಾಡಿ ನಾನು ಆ ರೀತಿ ಮನನ ಮಾಡ್ಬೇಕು. ಶ್ರವಣದ ಕೋಟಿ ಪಟ್ಟು ಮನನ ಇರ್ಬೇಕು. ಒಂದು ವಸ್ತು ಅಪ್ಪವರು ಭಗವತ್ ಚಿಂತನದಲ್ಲಿ ಹೇಳ್ತಾರೆ, ಒಂದು ನಮ್ಗೆ ಮೈಗೂಡ್ಬೇಕು ಬ್ರಹ್ಮಜ್ಞಾನ ಅಂದ್ರೆ 3 ಇರ್ಬೇಕಂತೆ ನಮ್ಗೆ. ಆ ಇದರಲ್ಲಿ ಅತುಲವಾದ ಮಮತೆ. ನಾನು ಏನ ಬ್ರಹ್ಮ ವಸ್ತು ಅನುಭವಿಸ್ತೀನಿ ಅನ್ನೋದ್ರ ಬಗ್ಗೆ ತುಂಬಾ ಪ್ರೀತಿ ಇರ್ಬೇಕು. ನಾನು ಅನುಭವಿಸ್ಲೇಬೇಕು ಅನ್ನೋದು ಹೆಂಗೆ ವಸ್ತುಗಳ ಬಗ್ಗೆ ವ್ಯಕ್ತಿಗಳ ಬಗ್ಗೆ ಇದೆಯಲ್ಲ, ಆ ರೀತಿ ಯಾವಾಗ ನಿಮ್ಗೆ ಅದ್ರ ಬಗ್ಗೆ ತುಂಬಾ ಪ್ರೀತಿ ಬರುತ್ತೋ ತಾನೇ ಚಿಂತನ ಬರುತ್ತೆ. ಆ ಚಿಂತನದಿಂದ ಬ್ರಹ್ಮಜ್ಞಾನ ಆಗುತ್ತೆ. ನಿರಂತರ ಚಿಂತನ ಇರ್ಬೇಕು. ಅದ್ ನಿಮ್ಗೆ ಯಾವಾಗ್ಲೋ ಮಾಡ್ದೆ ಯಾವಾಗ್ಲೋ ಬಿಟ್ಟೆ ಬ್ರಹ್ಮಜ್ಞಾನ ಆಗೋದಿಲ್ಲ. ಬರೀ ಜಗತ್ತಿನಲ್ಲೇ ಯಾವ್ದು ಆಗೋದಿಲ್ಲ. ನೀನ್ ಬರೀ ಸ್ವಲ್ಪ ಹೊತ್ತು ಮಾಡ್ತೀನಿ ಅಂದ್ರೆ ಎಲ್ಲ ಸಂಸಾರ ನಿಂದ ಯಾಕಷ್ಟು ಚೆನ್ನಾಗಿ ನೀನು ತನ್ಮಯವಾಗಿ ನಡೀತಿದೆ ಅಂದ್ರೆ ಸಮರ್ಪಿಸ್ಕೊಂಡಿರೋದಕ್ಕೆ. ಹೆಂಡತಿಗೆ, ಮಕ್ಕಳಿಗೆ, ದುಡ್ಡಿಗೆ ಪೂರ್ತಿ ಬದುಕೆ ನಿನ್ನ ಮನಸ್ಸು, ದೇಹ, ಇಂದ್ರಿಯ ಬರೀ ಸ್ವಲ್ಪ ಅದನ್ನ ಪಾರ್ಟ್ ಟೈಮ್ ಮಾಡ್ತೀವ ಸಂಸಾರನ. 70-80 ವರ್ಷ ಮೈ ತುಂಬಿ ಮನಸ್ಸು, ರಕ್ತ, ದೇಹ, ಭಾವ ಎಲ್ಲಾ ಕಡೆ ಸಂಸಾರ ಇಡೀ ಪೂರ್ತಿ ಅರ್ಪಿಸ್ಕೊಂಡಿದೀವಿ ಸಂಸಾರನ. ಹಾಗೆ ಜ್ಞಾನಕ್ಕೆ ಅರ್ಪಿಸ್ಕೊಳ್ಬೇಕು. ಹಾಗೆ ನಮ್ಮ ಬದುಕ ತನ್ಮಯತೆಯಿಂದ ಆ ವಾಚಸ್ಪತಿ ಮಿಶ್ರ ಅವ್ರೆಲ್ಲಾರು ಬರೀ ಹೇಳಕ್ ಕಲ್ತಿದೀವಿ, ನಾವ್ ಮಾತ್ರ ಹಾಗೆ ಬದುಕ್ತೀವಲ್ಲ. ಏನದು ಸಾಮಾನ್ಯನದು ವಾಚಸ್ಪತಿ ಮಿಶ್ರ ಅವ್ರದ್ದು ಆ ಬರೀ ಗ್ರಂಥವನ್ನ ಬರೆಯೋದಕ್ಕೆ ಅವರು ಯಾವ ಗ್ರಂಥವನ್ನ ಅವರು ಶಂಕರಾಚಾರ್ಯರು ಇದನ್ನ ಬರಿಬೇಕಂತ ಬರೀತಾರಲ್ಲ, ಅವ್ರದ್ದು ಸುರೇಶ್ವರಾಚಾರ್ಯರು ಇರ್ಬೇಕು ಅದನ್ನ ಬರೀತಾರಲ್ಲ ಅವರು. ಆ ಬರಿಬೇಕಾದ್ರೆ ಅವರು ಪ್ರಜ್ಞೆ ಇಲ್ಲ. 70-80 ವರ್ಷ ಅಂದ್ರೆ ಹೇಗೆ ಬದುಕಿರ್ಬೋದು? ಅವ್ರು ಬಂದು ಅವರ ಹೆಂಡತಿ ಪ್ರತಿದಿನ ಅವರ ಕೋಣೆ ಸ್ವಚ್ಛ ಮಾಡಿ ಆ ದೀಪ ದಿನ ಹಚ್ಚಿಟ್ಟು ಅವ್ರು ಹೋಗ್ತಿರ್ತಾರೆ. ಅವ್ರಿಗೆ ಯಾವುದರ ಪ್ರಜ್ಞೆನೂ ಇಲ್ಲ. ಎಷ್ಟು ತನ್ಮಯತೆ ಇರ್ಬೋದು ಅವರಿಗೆ. ಹೊರಗಿನ ಬದುಕಿ ಅವ್ರು ಊಟ ಮಾಡಿದ್ರೆ ಅನ್ನೋದು ಗೊತ್ತಿಲ್ಲ, ಎಲ್ಲ ಅವ್ರು ಯಾರು ತಂದಿರ್ತಾರೆ ಗೊತ್ತಿಲ್ಲ. ಆ ರೀತಿ ನಮ್ಮನ್ನ ಅರ್ಪಿಸ್ಕೊಂಡ್ರೇನೆ ಆ ಜ್ಞಾನ ಬರೋದು. ನಾವು ಆ ರೀತಿ ಬ್ರಹ್ಮಜ್ಞಾನಕ್ಕೆ ನಮ್ಮನ್ನ ಅರ್ಪಿಸ್ಕೊಂಡಿದೀವ. ನಾವು ಸಂಸಾರಕ್ಕೆ ಅಷ್ಟು ಅರ್ಪಿಸ್ಕೊಂಡಿದೀವಲ್ಲ, ಅಷ್ಟು ನಾವು ಬ್ರಹ್ಮಜ್ಞಾನಕ್ಕೆ ಅರ್ಪಿಸ್ಕೊಂಡಿದೀವ. ನಮ್ಮ ಬದುಕು ಬಂದಿರೋದೇ ಅದಕ್ಕೆ ಅಂತ ನಮ್ಗೆ ಅನ್ಸೇ ಇಲ್ವಲ್ಲ. ಎಷ್ಟು ಉದಾಸೀನ ಬದುಕಿನ ಬಗ್ಗೆ ನಮ್ಗೆ, ಎಷ್ಟು ಅದನ್ನ ವೇಸ್ಟ್ ಆಗಿ ಕಳಿತೀವಲ್ಲ ನಾವದು. ಯಾವ್ದು ದುಃಖವನ್ನ ಕೊಡುತ್ತೋ, ಯಾವ್ದು ನಮ್ಗೆ ಮೋಹ ಮಮಕಾರ ಉಂಟು ಮಾಡ್ತಿದ್ಯೋ ಅದಕ್ಕೆ ಇಡೀ ಬದುಕನ್ನ ನಮ್ಗೆ ಅರ್ಪಿಸ್ಕೊಂಡಿದೀನಲ್ಲ. ಈ ರೀತಿ ದೇವ ಚಿಂತನೆಗೆ, ದೇವರಿಗಾಗಿ, ಗುರುವಿಗಾಗಿ ಅರ್ಪಿಸ್ಕೋಬೇಕು. ಆಗ ಬ್ರಹ್ಮಜ್ಞಾನ ತಾನೇ ಸ್ಫುರಿಸುತ್ತೆ. ನಾನ್ಯಾಕೆ ಬಯಕೆ ಮಾಡೋದು? ನನ್ ಪ್ರಶ್ನೆ ಕೇಳೋದೇ ಬೇಕಾಗಿಲ್ಲ. ಪ್ರಶ್ನೆ ಕೇಳೋದೇ ನನ್ನ ಮೂರ್ಖತನ. ನಾನೇ ನನ್ನ ಬದುಕನ್ನ ಅರ್ಪಿಸ್ಕೊಂಡಿಲ್ಲ ದೇವನಿಗೆ. ನಾನು ತನ್ಮಯತೆಯಿಂದ ಜ್ಞಾನ ಚಿಂತನೆ ಮಾಡಿಲ್ಲ.
ಒಂದೊಂದೇ ಸಾಕು ನಿಜಗೊಂಡ್ರದ್ದು. ಇಡೀ ಕೈವಲ್ಯ ಪದ್ಧತಿ ಅಷ್ಟು ಬೇಕಾಗಿಲ್ಲ, ಒಂದೇ ಒಂದು ಸೂತ್ರ ಸಾಕು, ಒಂದೇ ಒಂದು ಶಬ್ದ ಸಾಕು ಅವ್ರದ್ದು, ಬ್ರಹ್ಮಜ್ಞಾನ ಪಡೆದ್ಬಿಡ್ತಾರೆ. ಎಲ್ಲಾ ಮಹಾತ್ಮರು ಒಂದೊಂದೇ ಶಬ್ದ ಒಂದೊಂದಕ್ಕೆ ಆಗಿದ್ದಾರೆ. ಅಷ್ಟು ತನ್ಮಯತೆ. ಏನು ತುಳಸಿದಾಸರು ವಿಪರೀತ ವ್ಯಾಮೋಹಿಗಳಿರ್ಲಿಲ್ಲ ಅವರು, ಒಂದೇ ಮಾತಿಗೆ ಹೆಂಗೆ ಅವ್ರ ಬದಲಾವಣೆ ಆಗ್ಬಿಟ್ರು. ನಾವು ಆ ರೀತಿ ಆಗ್ಬೇಕು ಅಂತ ಬೇಡ್ಕೋಬೇಕು, ಗುರುವಿನಲ್ಲಿ ದೇವರಲ್ಲಿ. ಅದಕ್ಕಾಗಿ ಬದುಕನ್ನ ನಮ್ಗೆ ಅರ್ಪಿಸ್ಕೋಬೇಕು, ಅವರನ್ನೇ ಕೇಳ್ಕೋಬೇಕು. ಹಗಲಿರುಳು ಅದೇ ಚಿಂತನ ಮಾಡ್ಬೇಕು. ನನಗೆ ಬ್ರಹ್ಮಜ್ಞಾನ ಚಿಂತನ ಬರ್ತಿಲ್ಲ, ನಾನು ಬ್ರಹ್ಮ ವಸ್ತುವನ್ನ ಪಡಿಬೇಕು, ನಾನು ಆತ್ಮ ವಸ್ತುವನ್ನ ಪಡಿಬೇಕು, ಇಲ್ಲಾಂದ್ರೆ ಯಾವ ದುಃಖನೂ ಹೋಗೋದಿಲ್ಲ. ಸುಮ್ನೆ ನಿನಗ್ ನೀನೇ ಮೋಸ ಮಾಡ್ಕೋತಿದ್ಯಾ, ನಾನು ಈ ರೀತಿ ಧ್ಯಾನ ಮಾಡ್ತಿದ್ದೀನಿ, ಈ ರೀತಿ ಜಪ ಮಾಡ್ತಿದ್ದೀನಿ, ಈ ರೀತಿ ಮಾಡ್ತಿದ್ದೀನಿ, ನನ್ಗೆ ಯಾವ ದುಃಖನೂ ಬರಲ್ಲ, ಯಾವುದು ಕಳೆಯೋದಿಲ್ಲ, ಯಾವ ದುಃಖನೂ ಹೋಗೋದಿಲ್ಲ ಅದರಿಂದ ಸುಮ್ನೆ ನಿನಗ್ ನೀನ್ ಸ್ವಲ್ಪ ಸಮಾಧಾನ ಆಗ್ಬೋದು, ಆದ್ರೆ ಅಂತಿಮ ದುಃಖ ಯಾವುದು ಹೋಗಕ್ಕಾಗಲ್ಲ. ದೇಹದ ದುಃಖ ಎಲ್ಲಾದ್ರಕ್ಕಿಂತ ವಿಪರೀತ ದುಃಖ ನಿನ್ನ ಅಂತಿಮ ಕಾಲದಲ್ಲಿ ನಿನ್ಗೆ. ಮತ್ತೆ ಏನ್ ಇವೆಲ್ಲವೂ ಮೋಹ ಮಮಕಾರ ಮಾಡಿದ್ಯಲ್ಲ, ಅದು ಈ ದೇಹ ಬಿಡ್ಬೇಕಾದ್ರೆ ಬಹಳ ಹಿಂಸೆ ಕೊಡುತ್ತೆ. ಇವ್ರನ್ನೆಲ್ಲಾ ಬಿಟ್ಟು ಹೋಗ್ಬೇಕಾದ್ರೆ ಬರೀ 10 ನಿಮಿಷ ಮನೆ ಬಿಟ್ಟು ಹೋಗ್ಬೇಕಾದ್ರೇನೆ ನನಗೆ ಎಷ್ಟು ತಾಪ ಮಾಡ್ಕೊತಿರ್ತೀನಿ. ಮನೆ ಬರೋಷ್ಟ್ರಲ್ಲಿ ಅವ್ರ ಹೆಂಗಿರ್ತಾರೆ, ಮಕ್ಳು ಮನೆಗ್ ಬರ್ದಿದ್ರೆ ಎಷ್ಟು ತಾಪ ಆಗತ್ತೆ. ಇನ್ ಇವ್ರೆಲ್ಲಾರು ಬಿಟ್ಟೆ ಹೋಗ್ಬೇಕಲ್ಲ, ಆ ಜೀವ ಎಷ್ಟು ಅವಾಗ ತುಂಬಾ ಕಷ್ಟ ಪಡುತ್ತೆ. ಅದು ರಾಮಕೃಷ್ಣ ಪರಮಹಂಸರೇ ಅಂತಾರೆ, ಅವ್ರ ಅಣ್ಣನ ಮಗ ಅವ್ರ ಎದುರಿಗೆ ಸಾಯ್ತಿರ್ತಾರೆ, ಅವ್ರ ಅದನ್ನ ನೋಡ್ತಾರೆ, ಕತ್ತಿಯಿಂದ ಇದನ್ನ ತೆಗಿತಾರಲ್ಲ, ಆ ರೀತಿ ಪ್ರಾಣ ಇದರಿಂದ ಹೋಗುತ್ತಂತೆ. ಅದು ಬಹಳ ಹಿಂಸೆ ಅನುಭವಿಸ್ತಿರಾಗದನ್ನ. ಅದನ್ನೆಲ್ಲಾ ತಪ್ಪಬೇಕಂದ್ರೆ ಬ್ರಹ್ಮಜ್ಞಾನ ಒಂದ್ರಿಂದನೇ. ಬ್ರಹ್ಮಜ್ಞಾನ ಪಡೆದ್ರೆ ಈಗ್ಲೇ ಈ ಕ್ಷಣದಲ್ಲೇ ಅದ್ಯಾವುದೂ ನನಗಿಲ್ಲ, ಅದ್ಯಾವುದೂ ನನ್ನ ಅಸ್ತಿತ್ವನೇ ಇಲ್ಲ ಜೀವನಿಗೆ. ನಾನು ಇವೆಲ್ಲ ಜೀವನ ಅಂತ ಇಷ್ಟೊಂದೆಲ್ಲ ಅನುಭವಿಸ್ತಿದ್ದೀನಲ್ಲ, ಇವನಿಗೆ ಅಸ್ತಿತ್ವನೇ ಇಲ್ಲ. ಒಂದು ಸ್ವಲ್ಪನೂ ನಿನಗೆ ಏನೂ ಸ್ಪರ್ಶ ಆಗ್ಬಾರ್ದು ಅಂದ್ರೆ ಆ ಬ್ರಹ್ಮ ವಸ್ತುವನ್ನ ಅನುಭವಿಸ. ಅದೆಲ್ಲೋ ಇದೆ ಅಲ್ಲ, ನಾನೇ ಇರೋದು ಆ ಬ್ರಹ್ಮ ವಸ್ತು. ಇದ್ರೊಳಗಡೆ ತಾಧ್ಯಾತ್ಮತೆ ಆಗ್ಬಿಟ್ಟಿದೆ, ಇದ್ರೊಳಗಡೆ ವಿಪರೀತ ತಾಧ್ಯಾತ್ಮತೆ. ಸ್ವಲ್ಪ ಅದನ್ನ ಬಿಡಿಸ್ಬೇಕಂದ್ರೆ ಶ್ರವಣ. ಈ ಶ್ರವಣ ಕೇಳೋದ್ರಿಂದ ತಾನೇ ಅದು ಸಡಿಲ ಆಗ್ತಾ ಹೋಗುತ್ತೆ. ಜೊತೆಗೆ ನನ್ನ ಬಯಕೆ, ನನ್ನ ಬದುಕು ಅದಕ್ಕಾಗಿ ಅರ್ಪಿಸ್ಕೋಬೇಕು. ಬರೀ ಸ್ವಲ್ಪ ಪಾರ್ಟ್ ಟೈಮ್ ಅಲ್ಲ ಬ್ರಹ್ಮಜ್ಞಾನ, ಪಾರ್ಟ್ ಟೈಮ್ ಅಲ್ಲ. ಯಾವ ಸಾಧನೆಗಳು, ಒಂದು ಸಂಗೀತ ಸಾಧನ, ಸುಬ್ಬಲಕ್ಷ್ಮಿ ಅವರೆಲ್ಲಾ ಪ್ರತಿಯೊಬ್ಬರದ್ದು ಜೀವನ. ಕ್ರಿಕೆಟ್ ಆಡೋರು ನೋಡ್ಲಿ, ಯಾರು ನೋಡ್ಲಿ, ಒಂದು ಹಿಮಾಲಯ ಪರ್ವತ ಹತ್ಬೇಕು, ಯಾರುವೆ 1 ದಿನ 2 ಗಂಟೆ ಆ ರೀತಿ ಮಾಡಿರೋರಿಗಾರ ಅವರು. ಈ ಜಪವನ್ನ ನಾವೇನ್ ಸುಲಭವಾಗಿ ಹೇಳ್ತೀವಲ್ಲ, ರಾಮಕೃಷ್ಣ ಪರಮಹಂಸರ ಹತ್ರ ಒಬ್ರು ಗೋಪಾಲಯರ್ಮ ಅಂತ ಇದ್ರು, 20 ಗಂಟೆ ಮಾಡ್ತಾ ಇದ್ರು ಜಪನ. ಮಣಿಗಳೇ ಸೌದೋಗಿತ್ತು. ಅವ್ರು ಒಬ್ರೇ ಇದ್ರು, ಒಂದೇ ಒಂದು ಗುಡಿಸ್ಲ ಹಾಕೊಂಡು. ಅವ್ರಿಗೆ ಇಷ್ಟ ದೇವತಾ ಮಂತ್ರ ಯಾವ್ದೋ ಕೊಟ್ಟಿದ್ರು. ದಿನದ 20 ಗಂಟೆ ಅದನ್ನ ಮಾಡಿದ್ರು. 20 ಗಂಟೆ 30 ವರ್ಷ. 20 ಗಂಟೆ ಅಂದ್ರೆ ಅದು ಊಹೆನಾರು ಮಾಡ್ಕೊಳಕ್ ಬರೀ 4 ಗಂಟೆ ಅವ್ರಿಗೋಸ್ಕರ ಅವ್ರು ಬದುಕಿದ್. ಬರೀ ಏನಿದ್ರೆ ಅದೊಂಚೂರು ಊಟ ಮಾಡ, ಏನೋ ಒಂದು ಬೆಲ್ಲದ ಉಂಡೆನೋ ಏನೋ ಒಂದ್ ಸ್ವಲ್ಪ ತಿಂತಿದ್ರು, ಒಂದ್ ನೀರ್ ಕುಡಿತಿದ್ರು, ಕೋಣೆ ಸ್ವಚ್ಛ ಮಾಡಿ ಕುತ್ಕೊಂಡ್ರೆ ಸಾಕು ಧ್ಯಾನಕ್ಕೆ. ಅವರು 20 ಗಂಟೆ ಅವರು ದಿನ ಪೂರ್ತಿ. ಬೆಳಗ್ಗೆ 3 ಗಂಟೆಗೆ ಎದ್ರೆ ಕಂಟಿನ್ಯೂಸ್ ಮಧ್ಯಾಹ್ನ 8, 9, 10 ಗಂಟೆವರೆಗೂ ಕುತ್ಕೊಳ್ತಾ ಇದ್ರು. ತಿರ್ಗಾ ಒಂದ್ 10 ನಿಮಿಷ ಓಡಾಡಿ ಮಾಡಿ ಏನಾರು ಒಂದ್ ಸ್ವಲ್ಪ ಊಟ, ತಿರ್ಗಾ ವಾಪಸ್ ಒಬ್ರೇ ಇದ್ರು. ಆ ರೀತಿ ಸಾಧನೆ 30 ವರ್ಷ ಮಾಡಿದರು. ಆಗ ಅವರಿಗೆ ಅವ್ರ ಬಾಲಗೋಪಾಲನ ಉಪಾಸನೆ ಮಾಡ್ತಿರ್ತಾರೆ. ಆಗ ಬಾಲಗೋಪಾಲನ ದರ್ಶನ ಆಗುತ್ತೆ ಅವರಿಗೆ. ಆಗ ಬಾಲಗೋಪಾಲನ ದರ್ಶನ ಚಿಕ್ಕ ಮಗುವಾಗಿ ಬಂದು ಪೂರ್ತಿ ಅವ್ರಿಗೆ ನಮ್ಗೆ ನಾವು ಕಾಣಿಸ್ತೀವಿ ಮನುಷ್ಯರಂಗೆ, ಹಂಗೆ ಆ ದೇವರು ಅವ್ರಿಗೆ ಕಾಣಿಸ್ತಿರ್ತಾನೆ. ಅವ್ರ ಜೊತೆ ಆಟ ಆಡ್ತಾನೆ, ಮಾಡ್ತಾನೆ, ಎಲ್ಲಾ ಮಾಡ್ತಿರ್ತಾನೆ ಅವರಿಗೆ. ಅಲ್ಲ ಆ ರೀತಿ ಆ ಜಪ ಸಾಧನೆ ಮಾಡೋರು ಅಷ್ಟೊಂದು ಅವ್ರನ್ನ ಬದುಕನ್ನ ತೊಡಗಿಸ್ಕೊತಾರೆ. ಇನ್ನ ಯೋಗ ಮಾಡೋರು, ಅವ್ರು ಯೋಗದ್ದು ಹೇಳ್ತಾರಲ್ಲ ಇಲ್ಲಿ, ಯೋಗ ಮಾಡೋನು ಸುಮ್ನೆ ಹಿಂಗ್ ನಮ್ಮಂಗೆ ಏನೋ ತಿಂದೆ, ಏನೋ ಮಲಗ್ದೆ, ಎದ್ದೋ ಹೋದೆ ಅಂತಾನೂ ಅಲ್ಲ. ಅವನು ಅವ್ನ ಬದುಕನ್ನ ಈ ಎಲ್ಲಾ ಜಗತ್ತಿಂದ ದೂರ ಇರ್ತಾರೆ ಯೋಗಿಗಳು. ಎಲ್ಲಾ ಜನದ ಮಧ್ಯನೂ ಇರೋದಿಲ್ಲ ಅವರು. ಯಾಕಂದ್ರೆ ಏಕಾಂತದಲ್ಲೇ ಮನಸ್ಸು ಏಕಾಗ್ರ ಆಗೋದು. ಎಲ್ಲಾರ ಜೊತೆ ಆರಾಮ ಮಾತಾಡ್ಕೊಂಡ್ ತಿನ್ಕೊಂಡ್ ಮಾಡ್ಕೊಂಡು ಮನಸ್ಸು ಏಕಾಗ್ರ ಆಗುತ್ತಾ? ಇನ್ನೂ ಅವೆಲ್ಲವೂ ಬಹಿರ್ಮುಖ ಆಗುತ್ತೆ. ಯೋಗಿ ಯಾವಾಗ್ಲೂ ಒಬ್ನೇ ಇರ್ತಾನೆ. ಅವ್ನು ಒಬ್ನೇ ಇದ್ದು ಅವ್ರ ಗುರುಗಳ ಹತ್ರ ಸಾನ್ನಿಧ್ಯದಿಂದ ಮನಸ್ಸು ಅಷ್ಟು ಸಮಾಧಿ ಸ್ಥಿತಿಗೆ ಹೋಗೋದು ಅಷ್ಟು ಸುಲಭ ಅಲ್ಲ. ಅದು 1 ದಿನದ ಸಾಧನೆಗಳಲ್ಲ ಅದು. ಅವ್ರ ಮನಸ್ಸು ಒಂದೊಂದೇ ಹಂತ, ಮನಸ್ಸು ಅಂತರ್ಮುಖ. ಹೊರಗಿನ ಎಲ್ಲಾ ವಿಷಯ ಬಿಡ್ಬೇಕಲ್ಲ, ನಮ್ಮ ಹೊರಗಿಂದು 10 ನಿಮಿಷ ಬಿಡಕ್ಕಾಗಲ್ಲ. ಸುಮ್ನೆ ಒಬ್ರು ಏಕಾಂತ ಮಾಡಿ ನೋಡು, ಒಂದ್ 5 ನಿಮಿಷ ಮಾಡಿ ನೋಡು. ಮನಸ್ಸು ಯಾವ್ದನ್ನೂ ಯೋಚನೆ ಮಾಡದೆ, ಯಾರ ಬಗ್ಗೆನೂ ಏನು ಮಾಡದೆ, ಸುಮ್ನೆ ಒಂದ್ 5 ನಿಮಿಷ ಕುತ್ಕೊಳಕ್ ಪ್ರಾಕ್ಟೀಸ್ ಮಾಡಿ, ಗೊತ್ತಾಗತ್ತೆ ಅದು ಎಷ್ಟು ಕಷ್ಟ ಇದೆ ಅಂತ. ಅಂತ ಮನಸ್ಸನ್ನ ಅವರು ಸಮಾಧಿ ಸ್ಥಿತಿವರೆಗೂ ತಗೊಂಡೋಗ್ತಾರೆ. ಅದನ್ನೆಲ್ಲಾನು ಸಹ ಅಷ್ಟೊಂದು ಅವ್ರ ಬದುಕನ್ನ ಇಡ್ತಾರೆ.
ಅದ್ರಗಿಂತನೂ ಮುಂದೆ ಹೋಗ್ಬೇಕು ಅವ್ರು ಆತ್ಮಜ್ಞಾನಕ್ಕೆ. ಅಂತದಕ್ಕೆ ಅವ್ರು ಅಷ್ಟು ಬದುಕನ್ನ ಇಡ್ತಾರೆ. ಇನ್ನ ನಾನ್ ಬ್ರಹ್ಮಜ್ಞಾನ ಪಡಿತೀನಿ ಅನ್ನೋರು ಮಾತ್ರ ನಾನಿಲ್ಲ, ನಾನ್ ಬರೀ ಇಷ್ಟ್ ಕೇಳಿದ್ರೆ ಅಷ್ಟಾದ್ರೆ ಅಂತ ಹೆಂಗಾಗತ್ತೆ? ಆ ಕೇಳಿದ್ದು ನನ್ನನ್ನ ಸಮಾಧಾನ ಇರ್ದಿರಂಗೆ ಕೇಳ್ಬೇಕು. ಗುರು ವಚನ ಗುರು ವಚನೋಪದೇಶವನ್ನು ಆಲಿಸ್ಬೇಕು. ಶ್ರವಣ ಯಾವಾಗ್ಲೂನು ಆಲಿಸೋದು, ಕೇಳೋದಲ್ಲ ಅದು. ಗುರುಗಳ ವಚನ, ಗುರುಗಳ ಮಾತು ಕೇಳೋದಲ್ಲ. ಕೇಳಿದ್ರೆ ತಿಳುವಳಿಕೆ ಆಗುತ್ತೆ. ಆಲಿಸೋದಂದ್ರೆ ಹೇಳ್ಬೇಕಾದ್ರೆ ನಮ್ಮ ಅನುಭವ ಬರೋದು, ಅದನ್ನ ಆಲಿಸೋದು. ಯಾವಾಗ ಆ ರೀತಿ ಆಲಿಸ್ತೀನೋ ನನ್ನ ಮನಸ್ಸೇ ಅವಾಗ ಬೇಕು ಬೇಕು ಅನ್ಸಕ್ ಪ್ರಾರಂಭ ಆಗುತ್ತೆ. ಬೇಡ ಇದು ಹೊರಗಡೆದು ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ತಿರ್ಗಾ ಅದಕ್ಕೆ ಬೇರೆ ಸಾಧನೆಗಳು ಬೇಕಾಗೋದೇ ಇಲ್ಲ. ನನ್ನ ಮನಸ್ಸಿಗೆ ಯಾವಾಗ ಇದೆಲ್ಲವೂ ಬೇಡ, ನನ್ ಬೇಡ, ದೇವ್ರನ್ನ ಪಡಿಬೇಕು, ನನ್ಗೆ ಅದು ಸತ್ಯ ಅನಿಸ್ತಿದೆ, ಅದರ ರುಚಿ ಅದು ಗೊತ್ತಾಗಕ್ ಪ್ರಾರಂಭ ಆಗುತ್ತೆ ಯಾವಾಗ ಶ್ರವಣವನ್ನ ಆಲಿಸಿದಾಗ. ಆಗ ಅದು ತಾನು ಅಂತರ್ಮುಖ ಆಗ್ತಾ ಹೋಗುತ್ತೆ, ಮನನ ತಾನೇ ಬರುತ್ತೆ. ಆಗ ನಿಧಿಧ್ಯಾಸನ ಅದರ ಫಲ. ಮನನವೇ ಅತ್ಯಂತ ಶ್ರೇಷ್ಠ. ಇಡೀ ನಮ್ಮ ಜೀವನ ಹೆಂಗೆ ಅವರೆಲ್ಲರೂ 20 ಗಂಟೆ 30 ವರ್ಷ ಇಡೀ ಬದುಕನ್ನ ಸಮರ್ಪಿಸಿದ್ದಾರೆ. ಆಗ ಬ್ರಹ್ಮಜ್ಞಾನ ಆಗೋದು. ಏನೂ ಸಮರ್ಪಿಸಿಲ್ಲ, ಏನೂ ಮಾಡಿಲ್ಲ, ಒಂದ್ ಅರ್ಧ ಗಂಟೆ ಕೇಳಿ ಬ್ರಹ್ಮ ದೇವ್ರು ಎಲ್ಲಾ ಮಾತಾಡಿದ್ರೆ ನಾನ್ ಸಮಾಧಾನ ಮಾಡ್ಕೋಬಹುದು, ಎಲ್ಲರಿಗೂ ಮೆಚ್ಚಿಸ್ಬೋದು. ಆದ್ರೆ ನನ್ನ ದೇಹದ ದುಃಖ, ನನ್ನ ಭಾವ ಬಂಧನ ಯಾವುದೂ ಹೋಗೋದಿಲ್ಲ. ನನ್ನ ಬದುಕನ್ನ ಗುರುವಿಗೆ, ದೇವರಿಗೆ, ಜ್ಞಾನಕ್ಕಾಗಿ ಅರ್ಪಿಸ್ಕೋಬೇಕು. ಆಗ ಈ ಬ್ರಹ್ಮಜ್ಞಾನ ಬಹಳ ಸುಲಭ. ಅವ್ರು ಅದನ್ನ ಹೇಳ್ತಾ ಇದ್ದಾರೆ, ನಿಗಮ ಆಗಮವನ್ನ ಓದಿ. ಆ ಶ್ವೇತಕೇತು ಉದ್ಧಾರಕ ಮಹರ್ಷಿಗಳದ್ದು ಕೇಳ್ತೀವಲ್ಲ, ಆ ಶ್ವೇತಕೇತು ಉದ್ಧಾರಕ ಮಹರ್ಷಿಗಳೇ ದೊಡ್ಡ ಜ್ಞಾನಿಗಳು ಅವರೆಲ್ಲ. ಅವರು ಶ್ವೇತಕೇತುವನ್ನ ಅವರೇ ಬ್ರಹ್ಮಜ್ಞಾನಿ ಮಾಡ್ಬೋದಾಗಿತ್ತು. ಆದ್ರೆ ಏನಿರುತ್ತೆ, ತಂದೆ ಮಗ, ಅವರಿಗೆ ತಂದೆ ಅಂತ ಅವನಿಗೂ ಇರುತ್ತೆ. ಅವ್ರು ಬೇರೆ ಕಡೆ ಕಳಿಸ್ತಾರೆ, ಬೇರೆ ಗುರುಕುಲದಲ್ಲಿ ಅವನ ಅಧ್ಯಯನ ಮಾಡ್ಬಾ ಅಂತ. 12 ವರ್ಷ ಮೊದಲೆಲ್ಲ ಜ್ಞಾನದ ಅಧ್ಯಯನ 12 ವರ್ಷ. ಗುರುಕುಲ ಅಂದ್ರೆ 12 ವರ್ಷ ಹೋಗಿ ಅವ್ರು ಅಲ್ಲಿ ಅದನ್ನೆಲ್ಲಾ ಎಲ್ಲಾ ಆಗಮಗಳು ನಿಗಮಗಳು ಅವನ್ನೆಲ್ಲ ಓದಿ ಬರ್ತಾರಲ್ಲೆಲ್ಲ. ಅದನ್ನೆಲ್ಲ ಶಾಸ್ತ್ರಗಳ 64 ಶಾಸ್ತ್ರಗಳ ರೀತಿ ಎಲ್ಲ ಇತ್ತು. ಕಾಶಿದೇಶ್ವರು ಎಲ್ಲ ಕಲಿಸ್ತಾರಲ್ಲ, 108 ವಿದ್ಯೆಗಳು, 64 ವಿದ್ಯೆಗಳು, ಅದೆಲ್ಲ ಮೊದ್ಲು ಇತ್ತಲ್ಲ, ಅದನ್ನೆಲ್ಲ ಅಧ್ಯಯನ ಮಾಡ್ಕೊಂಡ್ ಬಾ ಅಂತ ಕಳಿಸ್ತಾರೆ. ಅವನು ಶ್ವೇತಕೇತು ಹೋಗಿ ಅಲ್ಲಿ ಅಧ್ಯಯನ ಮಾಡ್ಕೊಂಡ್ ಬರ್ತಾನೆ. ತುಂಬಾ ಪಾಂಡಿತ್ಯ ಬಂದಿರತ್ತೆ ಅವನಿಗೆ. ಬಂದಾಗ ಅವ್ನು ಅನ್ಕೊಳ್ತಾನೆ, ನನ್ ತಂದೆನೇ ತುಂಬಾ ಬುದ್ಧಿವಂತರು, ಅವರೆಲ್ಲ ಜ್ಞಾನಿಗಳಾಗಿದ್ರೆ ನನ್ನ ಯಾಕೆ ಬೇರೆಯವ್ರ ಹತ್ರ ಕಳಿಸ್ತಿದ್ರು? ಅದಕ್ಕೆ ಅವ್ರಿಗಿಂತನೂ ನಾನ್ ಅವ್ರಿಗಿಂತನೂ ನಾನ್ ವಿದ್ಯಾವಂತ, ಈ ರೀತಿ ಅಹಂಕಾರ ಬರುತ್ತೆ. ಅಹಂಕಾರ ಬಹಳ ಸೂಕ್ಷ್ಮ. ಅದ್ ಯಾವ ರೀತಿ ಬರುತ್ತೋ, ಯಾವ ರೀತಿ, ಅದ್ ಏನೂ ಹೇಳಕ್ಕಾಗಲ್ಲ. ಅದು ನನಗೆ ಬರಬಾರ್ದು ಅಂತಿದ್ರೆ ಗುರುಗಳನ್ನೇ ಪ್ರಾರ್ಥನೆ ಮಾಡ್ಬೇಕು, ಅವರನ್ನೇ ಬೇಡ್ಕೋಬೇಕು. ಒಬ್ಬರಿಂದನೇ ಅದನ್ನ ನಮ್ಮ ಕಳೆಯಕ್ಕಾಗೋದು. ಇಲ್ಲ ಅಂದ್ರೆ ಮಾಯೆ ಯಾವ್ದೋ ರೀತಿಯಲ್ಲಿ ಬಂದು ಬ್ರಹ್ಮಜ್ಞಾನವನ್ನ ಮಾಡಕ್ ಬಿಡೋದಿಲ್ಲ. ಬರೀ ಇವುಗಳನ್ನೆಲ್ಲ ಓದಿದ್ರದು, ಮಾಡಿದ್ರದು, ಹೇಳೋದು, ಮಾಡೋದು ತೆಗಿತೀವಿ. ಹಂಗೆ ಆ ಶ್ವೇತಕೇತುಗ ಅಹಂಕಾರ ಬಂತಂತ. ನಾನು ಎಲ್ಲವನ್ನೂ ಕಲ್ತಿದ್ದೀನಿ, ಇವ್ ನಮ್ ತಂದೆ ಏನು ಗೊತ್ತಿಲ್ಲ, ಇವ್ರು ಗೊತ್ತಿದ್ರೆ ಅವ್ರ ಯಾಕೆ ನನ್ನಲ್ಲಿ ಕಳಿಸ್ತಿದ್ರು? ಆದ್ರಿಂದ ಅವ್ರಿಗಿಂತ ನಾನ್ ತುಂಬಾ ಬುದ್ಧಿವಂತ ಅಂತ ಅವ್ರು ಬರ್ತಾರೆ. ಆಗ ಅವರು ಉದ್ದಾಲಕ ಮಹರ್ಷಿಗಳು ಅವರನ್ನ ಕೇಳ್ತಾರೆ. ಚಾಂದೋಗ್ಯ ಉಪನಿಷತ್ತಲ್ಲಿ ಬರುತ್ತದೆ. ಅವ್ರು ಅವರನ್ನ ಕೇಳ್ತಾರೆ, ಸಂಜೆ ಏನ ಶ್ರುತಂ ಭವತಿ, ಏನ ವಿಜ್ಞಾತಂ ಭವತಿ, ಏನ ಪ್ರಾಪ್ತಂ ಭವತಿ ತತ್ ಶೃಣು. ನೀನ್ ಏನೇ ಇವಾಗೆಲ್ಲ ಅಧ್ಯಯನ ಮಾಡಿ ಬಂದಿದೀನಿ ಅಂತೀಯಲ್ಲ, ಯಾವ್ದನ್ನ ಕೇಳಿದ್ರೆ ಎಲ್ಲಾ ಕೇಳ್ದಂಗಾಗುತ್ತೋ, ಯಾವ್ದನ್ನ ವಿಚಾರ ಮಾಡಿದ್ರೆ ಎಲ್ಲವನ್ನೂ ವಿಚಾರ ಮಾಡುತ್ತೋ, ಯಾವ್ದನ್ ತಿಳಿದ್ರೆ ಎಲ್ಲವನ್ನೂ ತಿಳಿದೆ ಅಂತ ಅನ್ಸುತ್ತೋ ಅದನ್ನ ನೀನ್ ತಿಳ್ಕೊಂಡ್ ಬಂದಿದ್ಯಾ? ಅವ್ರಿಗೆ ಅದ್ ಗೊತ್ತೇ ಆಗೋದಿಲ್ಲ ಶ್ವೇತಕೇತುಗೆ. ಆ ರೀತಿ ಆ ವಿದ್ಯೆನೇ ಅಲ್ಲ. ಎಲ್ಲ 64 ಶಾಸ್ತ್ರಗಳ ಏನೆಲ್ಲ ವಿದ್ಯೆಗಳಿದೆ ಎಲ್ಲವೂ ಬಹಿರ್ಮುಖ ವಿದ್ಯೆ. ಇದ್ಯಾವುದೋ ಅಂತರಂಗ ಶೋಧನೆ ವಿದ್ಯೆನೇ ಅನ್ನೋದೆಲ್ಲವೂ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಇಲ್ವಲ್ಲ, ಆ ರೀತಿ ನಾನು ಕಲ್ತಿಲ್ವಲ್ಲ ಅಂತ. ಆಗ ಅವರು ನಿಧಾನಕ್ಕೆ ಅವ್ರಿಗೆ ಬ್ರಹ್ಮಜ್ಞಾನವನ್ನ ಉಪದೇಶ ಮಾಡ್ತಾರೆ. ಇವನ್ನೆಲ್ಲ ನೀನು ಕಲ್ತಿದ್ದೀನಿ ಅಂತೆಲ್ಲ ಹೇಳ್ತೀಯಲ್ಲ, ಅದನ್ನ ಅವರು ಆ ವಿದ್ಯೆಗಳೆಲ್ಲ ಅಂದ್ರೆ ಅದನ್ನ ನೀವೇ ತಿಳಿಸಿ ಅಂತ ಅವ್ನಿಗೆ ಸ್ವಲ್ಪ ಅವಾಗ ಅಹಂಕಾರ ಕಡಿಮೆ ಆಗುತ್ತೆ. ಶ್ವೇತಕೇತುಗೆ ಯಾವಾಗ ನಮ್ಮಲ್ಲಿ ಅಹಂಕಾರ ಕಡಿಮೆ ಆಗುತ್ತೋ ಆಗ ಗುರುಗಳ ಉಪದೇಶ ಪ್ರಾರಂಭ ಆಗುತ್ತೆ. ಎಲ್ಲಿವರೆಗೂ ನನಗೆ ಅವ್ರ ಹತ್ರ ಅರ್ಪಿಸ್ಕೋಬೇಕು, ಅವ್ರ ಹತ್ರ ಕೇಳ್ಬೇಕು, ನನಗೆ ಬ್ರಹ್ಮಜ್ಞಾನ ಬೇಕು ಅಂತ ಅಲ್ಲಿವರೆಗೂ ಅವ್ರು ಯಾರು ನಮ್ಗೆ ಮಾತಾಡೋದಿಲ್ಲ. ನಮ್ಮ ಅಪ್ಪ ಅವ್ರ ಹತ್ರನೂ ಸಹ ಹಾಗೇನೆ. ಅವ್ರ ಹತ್ರ ಹೋದ್ರೆ ನಾವ್ ತುಂಬಾ ಬಯಕೆ ಮಾಡಿ ಹೋಗ್ಬೇಕಾಗಿತ್ತು, ತುಂಬಾ ಅದನ್ನ ಪ್ರಾರ್ಥನೆ ಮಾಡಿರ್ಬೇಕಾಗಿತ್ತು. ಅವಾಗ ಮಾತ್ರ ಅವ್ರು ನಮ್ಗೆ ಬ್ರಹ್ಮಜ್ಞಾನದ್ದು ಏನಾದ್ರು ಸಂಶಯಗಳು ಹೇಳ್ತಿದ್ರು. ಇಲ್ಲಾಂದ್ರೆ ಬರೀ ಆರಾಮಿದ್ದೀರಿ, ಚೆನ್ನಾಗಿದ್ದೀರಾ, ಅದು ಇದು ಮಾತಾಡಿ ಎಲ್ಲಾ ಮಾಡಿ ಕಳಿಸ್ಬಿಡೋರು. ಹಾಗಾಗಿ ಆತ್ಮಜ್ಞಾನ ಅನ್ನೋದು ಅಷ್ಟು ಸುಲಭ ಅಲ್ಲ. ಅದನ್ನ ಮನಪೂರ್ವಕವಾಗಿ ಗುರುಭಕ್ತಿ ಮಾಡ್ಬೇಕು, ಅರ್ಪಿಸ್ಕೋಬೇಕು, ಅದನ್ನೇ ಹಪಾಹಪಿ ಮಾಡ್ಬೇಕು. ಆ ಗುರುಗಳ ಹತ್ರ ಹೋಗ್ಬೇಕಾದ್ರೂ ಅದನ್ನೇ ಬೇಡ್ಬೇಕು. ಆಗ ಗುರುಗಳ ಕರುಣೆಯಿಂದ ಹೇಳ್ತಾರೆ. ಆಗ ನಮ್ಗೆ ಆ ಆತ್ಮವಿದ್ಯೆ ಬಹಳ ಸುಲಭ ಆಗುತ್ತೆ. ಮುಂದೊಂದನ
ನಾಳೆ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ